ದರ್ಶನ್ ಬಗ್ಗೆ ಅಭಿಮಾನಿಗಳಿಗೆ ವಿಪರೀತವಾದಂತಹ ಅಭಿಮಾನ ಇವತ್ತಿಗೂ ಕೂಡ ಇದೆ. ಕೊಲೆ ಆರೋಪವನ್ನ ದರ್ಶನ್ ಎದುರಿಸ್ತಾ ಇದ್ರು ಕೂಡ ಡಿ ಬಾಸ್ ಹಂಗೆ ಮಾಡೋರಲ್ಲ ಅನ್ನುವಂತಹ ಪ್ರತಿಪಾದನೆಯನ್ನ ಈ ಕ್ಷಣದಲ್ಲೂ ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಹತ್ಯೆ ಆರೋಪದ ನಂತರವೂ ಕೂಡ ಅಭಿಮಾನಿಗಳ ಹುಚ್ಚು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಯಾಕಂದ್ರೆ ಅವರು ತಮ್ಮ ಹೀರೋನನ್ನ ಬೇರೆ ಲೆವೆಲ್ನಲ್ಲಿ ನೋಡ್ತಾ ಇರ್ತಾರೆ. ಆದರೆ ಆ ಲೆವೆಲನ್ನು ಮೇಂಟೈನ್ ಮಾಡಬೇಕಾಗಿರುವಂಥದ್ದು ಹೀರೋನ ಜವಾಬ್ದಾರಿ ಆಗಿತ್ತು ಅನ್ನೋಂಥದ್ದು ಇಲ್ಲಿರುವಂಥ ಬಹಳ ಮುಖ್ಯವಾದಂತಹ ಅಂಶ. ನಿಜಕ್ಕೂ ಕೂಡ ದರ್ಶನ್ ಒಬ್ಬ ಹೀರೋನ ರೀತಿಯಲ್ಲಿ ವರ್ತಿಸೋದ್ರ ಬದಲಿಗೆ ಈ ಇಡೀ ಪ್ರಕರಣವನ್ನು ಗಮನಿಸಿದಾಗ ನಾವು ಒಂದು ಸಿನಿಮಾದ ಸೀಕ್ವೆನ್ಸ್ನಲ್ಲಿ ಒಬ್ಬ ವಿಲನ್ ಯಾವ ಸ್ವರೂಪದಲ್ಲಿ ಹೀರೋನ ಕಡೆಯವರನ್ನು ಕರೆಸಿ ನಂತರ ಹೊಡೆದು ಬಡಿದು ಕೊಲ್ಲುವಂತಹ ಸೀನ್ಗಳು ಇರ್ತಾವಲ್ಲ, ಅದೇ ಸ್ವರೂಪದಲ್ಲಿ ನಡೆದಿರುವಂಥದ್ದು ಈ ಪ್ರಕರಣವಾಗಿ ಗೋಚರಿಸ್ತಾ ಇದೆ. ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲದಿರುವಂತಹ ವಿಚಾರ ಇದು. ಅಷ್ಟೇ ಅಲ್ಲದೆ ಇಲ್ಲಿ ಕೊಲೆಯಾದ ನಂತರ 35 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಮರ್ಡರ್ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ಅದರಿಂದ ತಾನು ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ದರ್ಶನ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಅದೊಂದು ಕ್ರೂರ ಹತ್ಯೆ. ಬಡಜೀವಿಯ ಬಡಿದಾಕಿದ್ರು ಅಜಾನುಬಾಹು ಪಾತಕಿಗಳು. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಕಾರಣಕ್ಕೆ ಚಿತ್ರದುರ್ಗದಿಂದ ಕರೆತಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಕ್ರೂರವಾಗಿ ಕೊಂದಿದ್ರು. ಸ್ಯಾಂಡಲ್ವುಡ್ನ ಹೀರೋ ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಲನ್ ಆಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1, ನಟ ದರ್ಶನ್ 2ನೇ ಆರೋಪಿ. ಒಟ್ಟು 17 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. 13 ಜನರನ್ನ ಬಂಧಿಸಿರುವ ಪೊಲೀಸರು ನಾಪತ್ತೆಯಾಗಿರುವ 4ವರಿಗಾಗಿ ಹುಡುಕಾಡುತ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಕಾಮಾಕ್ಷಿಪಾಳ್ಯ ಪೊಲೀಸರು ಇಡೀ ಟೀಮ್ನ ವಿಚಾರಣೆ ಮಾಡುತ್ತಿದ್ದಾರೆ. ಎಲ್ಲರನ್ನೂ ಕೊಲೆ ನಡೆದ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಶವ ಎಸೆದಿದ್ದ ಸುಮನಹಳ್ಳಿ ರಾಜಕಾಲುವೆ ಬಳಿಗೆ 4 ಆರೋಪಿಗಳನ್ನು ಕರೆದೊಯ್ದು ಮಹಜರು ಮಾಡಲಾಯಿತು. ಅದಾದ ಬಳಿಕ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕೊಲೆಯಾಗಿದ್ದ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಮಹಜರು ಮಾಡಲಾಯಿತು. 1 ಗಂಟೆಗೂ ಅಧಿಕ ಕಾಲ ಒಬ್ಬೊಬ್ಬರನ್ನೇ ಕರೆದು ಮಹಜರು ಮಾಡಲಾಯಿತು. ಅಲ್ಲಿವರೆಗೂ ನಟ ದರ್ಶನ್ ಕೈ ಕಟ್ಕೊಂಡೇ ಹೊರಗೆ ನಿಂತಿದ್ರು. ಕೊಲೆ ನಡೆದ ಶೆಡ್ನಲ್ಲಿ ಇಂಚಿಂಚು ಪರಿಶೀಲನೆ ನಡೆಯಿತು. FSL ಸೋಕೋ ಟೀಮ್ನಿಂದ ಪ್ರತ್ಯೇಕ ಪರಿಶೀಲನೆ ನಡೆಯಿತು. ಆರೋಪಿಗಳ ಸಮ್ಮುಖದಲ್ಲಿ ಘಟನೆ ಮರುಸೃಷ್ಟಿ ಮಾಡಿ ಮಹಜರು ಮಾಡಿದ್ರು. ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಹಲ್ಲೆ ವೇಳೆ ಬಳಸಿದ ವಸ್ತುಗಳ ಬಗ್ಗೆಯೂ ಪರಿಶೀಲನೆ ಮಾಡಲಾಯಿತು. ಘಟನಾ ಸ್ಥಳದಲ್ಲಿ ರಕ್ತದ ಕಲೆಗಳು, ಮೃತನ ಕೂದಲು, ಬಟ್ಟೆಯ ತುಂಡುಗಳ ಸಂಗ್ರಹ ಮಾಡಲಾಗಿದೆ. ಕೊಲೆ ಮುಚ್ಚಿ ಹಾಕಲು 30 ಲಕ್ಷ ಡೀಲ್. ಬಾಯಿ ಬಿಡದಂತೆ ತಾಕೀತು ಮಾಡಿದ್ರ ದರ್ಶನ್. ತನ್ನ ಹೆಸರು ಬರದಂತೆ ತಡೆಯಲು ದುಡ್ಡು ಕೊಟ್ರ ದರ್ಶನ್. ಇನ್ನು ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದು ಹಲವು ಘಟನೆಗಳು. ಕೊಲೆ ನಡೆದ ದಿನದ ಬೆಳವಣಿಗೆಯೇ ರೋಚಕ. ಕೊಲೆಯಾದ ನಂತರ PSI ಒಬ್ಬರಿಗೆ ದರ್ಶನ್ ಫೋನ್ ಮಾಡಿದ್ದರಂತೆ. ಅಚಾತುರ್ಯದಿಂದ ಒಂದು ಕೊಲೆಯಾಗಿದೆ, ಏನು ಮಾಡಬೇಕೆಂದು ಕೇಳಿದ್ದ ನಟ ದರ್ಶನ್ ಪಶ್ಚಿಮ ವಿಭಾಗದ ಪೊಲೀಸ್ ಅಧಿಕಾರಿ ಸರೆಂಡರ್ ಆಗಬೇಕು ಎಂದಿದ್ರಂತೆ. ಅಧಿಕಾರಿ ಹೇಳಿದ್ದಂತೆ 4ವರನ್ನ ಸರೆಂಡರ್ ಮಾಡಿಸಿದ್ರು ದರ್ಶನ್. ರಾಘವೇಂದ್ರ, ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ ಸರೆಂಡರ್ ಆಗಿದ್ರು. ಹೀಗಾಗಿ ಕೇಸ್ನಲ್ಲಿ PSI ಕೂಡ ವಿಟ್ನೆಸ್ ಆಗಿದ್ದಾರೆ. ಕೊಲೆ ಬಳಿಕ ಅದನ್ನ ಮುಚ್ಚಿ ಹಾಕುವುದಕ್ಕೆ 30 ಲಕ್ಷಕ್ಕೆ ಡೀಲ್ ಆಗಿತ್ತು. ಕೊಲೆ ಬಳಿಕ 30 ಲಕ್ಷ ಕೊಟ್ಟಿದ್ದರಂತೆ ದರ್ಶನ್. ಪ್ರದೋಷ ಸೇರಿ 4 ಜನರಿಂದ ಶವ ವಿಲೇವಾರಿ ಆಯಿತು. ಹಣ ನೋಡಿದ ಮೇಲೆಯೇ ಶವ ವಿಲೇವಾರಿ ಮಾಡಿದ್ರು. ನೀವು ಅರೆಸ್ಟ್ ಆಗ್ಬಿಡಿ, ನಾನಿದ್ದೇನೆ, ಕೋರ್ಟ್ ಖರ್ಚು ನೋಡ್ಕೊಳ್ತೇನೆ ಎಂದಿದ್ರು ದರ್ಶನ್. ಕೊಲೆಯಾದ 3 ಗಂಟೆ ಬಳಿಕ 5 ಲಕ್ಷ ನಗದು ಕೊಟ್ಟಿದ್ರಂತೆ. ಏನು ಮಾಡ್ತಿರೋ ಗೊತ್ತಿಲ್ಲ, ನಮ್ಮವರೆಗೂ ಬರಬಾರದು ಎಂದು ತಾಕೀತು ಮಾಡಿದ್ದರಂತೆ. ಹಾಗಾಗಿ 30 ಲಕ್ಷ ಪಡೆದು ಸರೆಂಡರ್ ಆಗೋಕೆ ಒಪ್ಪಿತ್ತು ಕಾರ್ತಿಕ್ ಟೀಮ್. ದರ್ಶನ್ ಇತರೆ ಆರೋಪಿಗಳಿಗೆ ನೀಡಿದ್ದ 30 ಲಕ್ಷ ಹಣವಿಟ್ಟಿದ್ದ ಸ್ಥಳ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಪಂಚನಾಮೆ ಮಾಡಿ ಹಣವನ್ನು ರಿಕವರಿ ಮಾಡಿಕೊಳ್ಳಲಿದ್ದಾರೆ. ಹಣ ಯಾರಿಂದ ತಂದಿದ್ರು, ಬ್ಯಾಂಕ್ನಿಂದ ಡ್ರಾ ಮಾಡಿದ್ರಾ ಅಂತಲೂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ಪೊಲೀಸರು ಸಲ್ಲಿಸಿರುವ ರಿಮಾಂಡ್ ಅರ್ಜಿಯಲ್ಲೂ ಇದೇ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಏನನ್ನೂ ಹೇಳುತ್ತಿಲ್ಲ. ಕೊಲೆ ಸಂಬಂಧದ ವಿಚಾರ ಮುಚ್ಚಿಡುತ್ತಿದ್ದಾರೆ. ದರ್ಶನ್ ಪ್ರಭಾವಿ ಚಿತ್ರನಟ, ಹೆಚ್ಚಿನ ವಿಚಾರಣೆ ಆಗಬೇಕು. ವಿಚಾರಣೆಗೆ ಸಹಕರಿಸಲು ಸೂಚನೆ ನೀಡಬೇಕು. ದರ್ಶನ್ ಹೆಸರು ಮುಚ್ಚಿಡಲು ದೀಪಕ್ ಸರ್ಕಸ್ ಮಾಡುತ್ತಿದ್ದಾನೆ. ದರ್ಶನ್ ಹೆಸರು ಹೇಳದಂತೆ ಇಬ್ಬರಿಗೆ ತಲಾ 5 ಲಕ್ಷ ಕೊಡಲಾಗಿದೆ. ನಿಖಿಲ್ ಹಾಗೂ ಕೇಶವ್ಗೆ ತಲಾ 5 ಲಕ್ಷ ಕೊಟ್ಟಿದ್ದಾರೆ.
ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ ನಂತರ ಹಣ ಕೊಡೋದಾಗಿ ಡೀಲ್ ಆಗಿದೆ. ರಾಘವೇಂದ್ರ ಮನೆಯವರಿಗೂ ಹಣ ಕೊಡೋದಾಗಿ ಭರವಸೆ ಕೊಡಲಾಗಿದೆ. ಸರೆಂಡರ್ ಸೂತ್ರಕ್ಕೆ ಹಣದ ಡೀಲ್ ಮಾಡಿದ್ದಾನೆ ದೀಪಕ್ ಎಂದು ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಹೀಗಾಗಿ ನಟ ದರ್ಶನ್ಗೆ ಕಾನೂನು ಕಂಟಕವೇ ಹೆಚ್ಚು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನನ್ನ ಹೆಸರು ಬರಬಾರ್ದು ಯಾವುದೇ ಕಾರಣಕ್ಕಾಗಿಯೂ, ಹೀಗಾಗಿ ಕೊಲೆ ಆಗಿದೆ, ಸತ್ತು ಹೋಗಿದ್ದಾನೆ, ಶವವನ್ನು ಬಿಸಾಕಿ ಆಗಿದೆ, ಅದಾದ ನಂತರ ಏನು ಮಾಡಬೇಕು ಅನ್ನುವಂತಹ ವಿಚಾರ ಬಂದಾಗ ನನ್ನವರೆಗೂ ಬರಬಾರ್ದು ಅನ್ನುವಂಥ ಎಚ್ಚರಿಕೆಯೊಂದಿಗೆ ಸುಮಾರು 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಮೂವರನ್ನು ಸರೆಂಡರ್ ಮಾಡಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಿರುವಂಥದ್ದು. ಯಾವುದೇ ಕ್ರಿಮಿನಲ್ಗಳ, ಯಾವುದೇ ರೌಡಿಗಳ, ಯಾವುದೇ ಸಮಾಜಘಾತಕ ಶಕ್ತಿಗಳ ಕೃತ್ಯಕ್ಕೂ ಇಲ್ಲಿ ಆಗಿರುವ ಕೃತ್ಯಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ಅನ್ನೋದನ್ನು ನಾವು ಆನ್ಲೈನಲ್ಲಿ ಹೇಳ್ಬೋದು. ಇದೇ ದರ್ಶನ್ ಹೇಳಿದಂತಹ ಮಾತು ಈ ದುಡ್ಡಿನ ವಿಚಾರದಲ್ಲಿ ನೆನಪಾಗುವಂಥದ್ದು. ಲಕ್ಷ್ಮಿ ಮನೆಗೆ ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಹಿಂದೆ ಬಹಳ ವಿವರವಾಗಿ ಇದೇ ದರ್ಶನ್ ಹೇಳಿದ್ದನ್ನು ಕರ್ನಾಟಕದ ಜನ ಕೇಳಿಸ್ಕೊಂಡಿದ್ದಾರೆ, ಗೊತ್ತಿರುವಂತಹ ವಿಚಾರ. ಲಕ್ಷ್ಮಿ ಮನೆಗೆ ಬಂದಾಗ ಅದು ಸುಮ್ಮನೆ ಬರೋದಿಲ್ಲ, ಬಂದಾಗ ಅದನ್ನು ಬಟ್ಟೆ ಬಿಚ್ಚಿ ಕೂರಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದಂತಹ ವ್ಯಕ್ತಿ ಇವತ್ತು ತನ್ನ ದುಡ್ಡಿನ ಮೂಲಕವಾಗಿಯೇ ಇದನ್ನು ನಿಭಾಯಿಸಬಲ್ಲೆ ಅನ್ನುವಂತಹ ಧೋರಣೆಯಲ್ಲಿ ಹೊರಟಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಿದೆ. ಈ ಆರೋಪಗಳನ್ನು ಕೇಳ್ತಾ ಇರುವಾಗ ಇವತ್ತು ಕೂಡ ಅವರ ಅಭಿಮಾನಿಗಳು ಇಲ್ಲ, ಡಿ ಬಾಸ್ ಹಿಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ, ಹಾಗಾಗಿ ಅದನ್ನು ಸಹಿಸದೆ ಹಿಂಗೆಲ್ಲ ಮಾಡ್ತಿದ್ದಾರೆ, ಒಬ್ಬ ಸೆಲೆಬ್ರಿಟಿಯನ್ನು ಅರೆಸ್ಟ್ ಮಾಡುವುದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನು ಹೇಳುವಂತಹ ಅಭಿಮಾನಿಗಳ ರೀತಿಯಲ್ಲಿ ಇರುವಂಥವರು ಕೂಡ ಇದ್ದಾರೆ. ಇದನ್ನು ಅಭಿಮಾನ ಅಂತ ಹೇಳಬೇಕು, ದುರಭಿಮಾನ ಅಂತ ಹೇಳಬೇಕು, ಅವಿವೇಕ ಅಂತ ಹೇಳಬೇಕು, ಇನ್ಯಾವ ಪದದಿಂದ ಹೇಳಬೇಕು ಗೊತ್ತಿಲ್ಲ. ಆದರೆ ಇಂತಹ ಜನರು ಕೂಡ ನಮ್ಮ ನಡುವೆ ಇದ್ದಾರೆ ಅನ್ನೋದನ್ನು ಮಾತ್ರ ನಾವು ಒಪ್ಪಿಕೊಳ್ಳೇಬೇಕಾಗಿರುವಂಥದ್ದು. ಇದೇ ವ್ಯಕ್ತಿ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತೇಳಿ ಕರೀತಾ ಇದ್ದ. ಆದರೆ ಒಬ್ಬ ಸೆಲೆಬ್ರಿಟಿಯನ್ನು ಇವರದೇ ಭಾಷೆಯಲ್ಲಿ ಹೇಳಬೇಕಾದ್ರೆ ಒಬ್ಬ ಸೆಲೆಬ್ರಿಟಿ, ಯಾಕಂದರೆ ಇಲ್ಲಿ ಹತ್ಯೆಗೀಡಾಗಿರುವಂಥ ವ್ಯಕ್ತಿ ಕೂಡ ಇವರ ಅಭಿಮಾನಿ ಆಗಿದ್ದ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಒಬ್ಬ ಸೆಲೆಬ್ರಿಟಿಯನ್ನೇ ಹತ್ಯೆ ಮಾಡ್ತಾರೆ ಈ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಇನ್ಯಾವ ರೀತಿಯಲ್ಲಿ ಹಾಗಾದರೆ ತೋರಿಕೆಯ ಮಾತುಗಳಲ್ಲದೆ ಬೇರೆನ್ನೇನು ಇದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಈ ರೀತಿ ಕರೆಸಿ, ಹೊಡೆದು, ಬಡ್ದು, ಕೊಂದು ನಂತರ ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ ಇರುವಂಥದ್ದು ಕೂಡ ಬಹಳ ಗುರುತರವಾದಂಥ ಆರೋಪವನ್ನು ಇವತ್ತು ಇಲ್ಲಿ ದರ್ಶನ್ ಎದುರಿಸ್ತಾ ಇರುವಂಥದ್ದು. ಇದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ನಾಗರಾಜ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕ್ರಿಮಿನಲ್ ವಕೀಲರಾಗಿರುವಂತಹ ಸಂಜೀವ್ ಬಡಸ್ಕರ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ನಮಗೆ ಮಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಲಹರಿ ಸಂಸ್ಥೆಯ ಮಾಲೀಕರಾಗಿರುವ ಲಹರಿ ವೇಲು ಅವರು ಕೂಡ ನಮಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನನ್ನ ಚರ್ಚೆಯನ್ನು ಮೊದಲಿಗೆ ಆರಂಭಿಸ್ತೀನಿ ನಾಗರಾಜ್ ಅವರ ಮೂಲಕವಾಗಿ. ನಾಗರಾಜ್ ಅವರೇ, ಶವ ಅಪರಿಚಿತವಾಗಿ ಪತ್ತೆಯಾಗುವಂಥ ಅಪರಿಚಿತ ಶವ, ಅದಾದ ನಂತರ ಮೂವರು ಬಂದು ಸರೆಂಡರ್ ಆಗ್ತಾರೆ, ಕೊಂದಿದ್ದು ನಾವೇ, ಈ ಕಾರಣಕ್ಕಾಗಿ ಕೊಂದ್ವಿ ಅನ್ನೋದನ್ನು ಒಪ್ಕೊಳ್ತಾರೆ ಅಂತ ಹೇಳಿದರೆ, ಅಂದರೆ ಎಲ್ಲೋ ಒಂದು ಸಾವಾದ ತಕ್ಷಣ ಈ ರೀತಿಯಾಗಿ ಒಪ್ಪಿಕೊಳ್ಳುವಂಥದ್ರ ನೇಚರಿಂದ ಇದರಿಂದಾಗಿ ನಾವು ತಪ್ಪಿಸ್ಕೊಳ್ಬೋದು. ಅವ್ರು ಯಾರೋ 3 ಜನ ಸರೆಂಡರ್ ಆದರೆ ಮುಗಿದು ಹೋಯಿತು ಅನ್ನೋಂಥ ರೀತಿಯಲ್ಲಿ ವರ್ತಿಸುವಂಥದ್ದು, ಇದು ಯಾವ ರೀತಿಯಂಥ ಕ್ರಿಮಿನಲ್ ಸಂಚು ಅಂತೇಳಿ ಅನಿಸುತ್ತೆ ನಿಮಗೆ? ಮೋಸ್ಟ್ಲಿ ಒಂದು 4-5 ದಶಕಗಳ ಹಿಂದೆ ಈ ರೀತಿ ಆಗಿದ್ದರೆ ಯಾರೂ ನೋಡ್ತಿರಲಿಲ್ಲ. ಇವತ್ತು ಇಷ್ಟೊಂದು ಪಾರದರ್ಶಕವಾಗಿ ಏನು ಗುಸ್ಗುಸ್ ಅಂತ ನಡೆದರೂ ಕೂಡ ದೊಡ್ಡದಾದಂಥ ಸದ್ದು ಮಾಡುವಂಥ ಕಾಲದಲ್ಲಿ ತಾನಾಗಿ ಸದ್ದಾಗುತ್ತೆ ಅದು. ಹೌದು. ಅಂಥ ಕಾಲದಲ್ಲಿ ಈ ಥರ ಮೂರ್ಖತನ ಪ್ರದರ್ಶನ ಮಾಡಿರೋದು ಅದು ಯಾರೂ ಒಪ್ಪೋದಿಲ್ಲ. ಅವರ ಒಂದು ಮೇರು ನಟ ಅಂತ ಹೇಳ್ತಾರೆ, ಅವರಿಗೆ ಲಕ್ಷಾಂತರ ಮಂದಿ ಫಾಲೋಯರ್ಸು. ನೀವು ಹೇಳಿದಾಗೆ ಯಥಾ ರಾಜ ತಥಾ ಪ್ರಜೆ ಅಂತ. ಆ ಫಾಲೋಯರ್ಸು ಕೂಡ ಈ ತಪ್ಪು ಮಾಡಿದಾರೆನಾ? ಒನ್ ಆಫ್ ದಿ ಪಾಪ ಸತ್ತವನು ಕೂಡ ಒನ್ ಆಫ್ ದಿ ಫಾಲೋಯರ್ ಅಂತ ಕೇಳಿದಿರಿ. ಹಾಗಾದರೆ ಏನು ಈ ಫಾಲೋಯರ್ಸ್ಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನೋಡಿದ್ದೀರಾ ನೀವು? ಇನ್ನೂ ಅವರ ಬಗ್ಗೆ ನೀವು ಹೆಚ್ಚಿನ ಒಂದು ಗೌರವ ಇದ್ದರೆ ನನಗೆ ಸಂತೋಷನೇ. ಗೌರವ ಇರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಹುಚ್ಚಿರಬೇಕು. ಹೆಚ್ಚಿನ ಮಟ್ಟಿಗೆ ಹುಚ್ಚಾದರೆ ಏನಾಗುತ್ತೆ ಅಂತ ಪರಿಣಾಮ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ನಾವು ಕರ್ನಾಟಕದವರೆಲ್ಲ ಹುಚ್ಚಿರೇನಾ? ಇಲ್ಲಲ್ಲ. ಸ್ವಲ್ಪ ಯೋಚನೆ ಮಾಡಿ. ತಪ್ಪು ಒಂದು ಸಾರಿ ಮಾಡಿಲ್ಲ, ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. 2011ರಿಂದ ಹೆಂಡತಿ ಮೇಲೆ ಮಾಡಿದ್ದಾರೆ. ಹೌದು. ಬೀದಿಲಿ ಒಬ್ಬ ಏನು ಒಂದು ಸ್ಲಮ್ಮಲ್ಲೋ ಅಥವಾ ಅನಾಗರಿಕನೋ ಇನ್ನೊಬ್ಬ ಕುಡಿದು ಬಂದು ಮತ್ತಿನಲ್ಲಿ ಹೊಡೆದಿದ್ದಾನಲ್ಲೋ ಆ ಮಾದರಿಯಲ್ಲಿ ಹೊಡೆದಿರೋದನ್ನು ವಿಜಯನಗರ ಪೊಲೀಸರು ತನಿಖೆ ಮಾಡಿ ಕೇಸೆಲ್ಲ ಕೋರ್ಟ್ ಕೊಟ್ಟಿದ್ದು ಉಂಟು. ನಂತರದಲ್ಲಿ ಏನೋ ರಾಜಿ ಮಾಡಿ ಅದು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಆಗಿ ಕೇಸ್ ಡ್ರಾಪ್ ಆಗಿರಬೇಕು. ಆ ನಂತರದಲ್ಲಿ ಎಷ್ಟು ಕೇಸ್ಗಳಾಗಿದೆ. ಅದೊಂದು ಆಕ್ಸಿಡೆಂಟ್ ಕೇಸ್ ಆಗಿ ಅದನ್ನು ಮುಚ್ಚಾಕಲಿಕ್ಕೆ ನೋಡಿದ್ದಾರೆ.
ಇದು ಸ್ವಾಭಾವಿಕವಾಗಿ ನಮ್ಗನ್ಸ್ತದೆ ಈ ಹ್ಯಾಸ್ ಬಿಕಮ್ ಎ ಎಬಿಚುವಲ್ ಅಂತ. ಸೀನ್ ಮೇಲೆ ಹೀರೋ, ರಿಯಲ್ ಲೈಫಲ್ಲಿ ವಿಲನ್ ಆದರೆ ಈ ಡಬಲ್ ರೋಲ್ ಡ್ಯುಯಲ್ ರೋಲ್ ಯಾರು ಒಪ್ತಾರೆ? ಆ ಒಂದು ಕ್ಯಾರೆಕ್ಟ್ರು ನಾನು ಯಾರೋ ಕೇಳಿದೆ, ಈ ಡಾಕ್ಟರ್ ರಾಜ್ಕುಮಾರ್ಗೆ ಫ್ಯಾನ್ಸಿಗೆ ಬಿಟ್ಟರೆ ನಂಬರ್ ಆಫ್ ಇದು ಇವರಿಗೆ ಅಂತ ಹೆಚ್ಚು. ಹೌದು. ಹಾಗಾದರೆ ನಾವು ಅಷ್ಟೊಂದು ರಾಜ್ಕುಮಾರ್ ಫ್ಯಾನ್ಸ್ ಇವತ್ತು ಯಾರು ಬೆಟ್ ಮಾಡಿ ತೋರಿಸಂಗಿಲ್ಲ ರಾಜ್ಕುಮಾರ್ಗೆ. ಹೌದು, ನಾನು ಒಪ್ತೇನೆ ಅವರ ಒಂದು ಫಾಲೋಯಿಂಗು. ಬಟ್ ಇಂಥವರ ಫಾಲೋಯಿಂಗು ಯೋಚನೆ ಮಾಡಬೇಕಾಗಿದೆ ತಾವು. ಅದು ಬಿಟ್ಟರೆ ಕೇಸ್ ವೈಸ್ ನೋಡಿದರೆ ಇದು ಗಂಭೀರವಾದಂಥ ಪ್ರಕರಣ. ನೀವು ಹೇಳಿದ್ರಿ ಡೆಡ್ ಬಾಡಿ ಸಿಕ್ತು, ಆ ಡೆಡ್ ಬಾಡಿ ಯಾರ್ದು ಅಂತ ಐಡೆಂಟಿಫೈ ಆಯಿತು. ಅಲ್ಲಿಂದ ಹೇಗೆ ಅಲ್ಲಿ ಬರಬೇಕಾಗಿತ್ತು ಅವನು, ಆ ಊರು ಯಾವುದು ಎಲ್ಲ ಕೂಡ ಇವತ್ತು ಬಟ್ಟ ಬಯಲಾಗಿ ಇದೆ. ನಾನು ಆ್ಯಟ್ಸಪ್ ಟು ದಟ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಆಫೀಸರ್ ಯಾರು ಶುರುವಲ್ಲೇ ಅವರು ಮುಚ್ಚಾಕ್ಲಿಕ್ಕೆ ನೋಡಿಲ್ಲ. ಯಾಕೆಂದರೆ ಗ್ರಾವಿಟಿ ರೆಡ್ಯೂಸ್ ಮಾಡ್ತಾರೆ. 174 ಬಾಡಿ ನಾಟ್ ಏನು ಅಕ್ಯೂಸ್ಡ್ ಐಡೆಂಟಿಟಿ ನಾಟ್ ನೋನ್ ಹಾಗೆ ಅಂತ ಮಾಡಿಕೊಂಡು ಸಸ್ಪೆಕ್ಟೆಡ್ ಟು ಬಿ ಮರ್ಡರ್ಡ್ ಅಂತ ತಗೊಳ್ತಾರೆ. ಆದರೆ ಇಲ್ಲಿ ನೇರವಾಗಿ 302 ಅಂದರೆ ಮರ್ಡರ್ ಕೇಸ್ ತಗೊಂಡು ಯಾರೋ ಮರ್ಡರ್ ಮಾಡಿ ಬಿಸಾಕಿ ಸಾಕ್ಷಿಗಳನ್ನು ನಾಶ ಮಾಡೋ ಸಲುವಾಗಿ ಈ ಥರ ಮಾಡಿದ್ದಾರೆ ಅಂತ ತಗೊಂಡಿದ್ದಾರೆ ಕೇಸ್. ಹೌದು, ದಟ್ಸ್ ಎ ವೆರಿ ಗುಡ್ ಬಿಗಿನಿಂಗ್. ಆ ನಂತರದಲ್ಲಿ ಈಗ ಐ ಥಿಂಕ್ IO ಬಂದು ACP ಹೌದು, ಅವರು ಕೂಡ ಚೆನ್ನಾಗಿ ಮುಂದುವರಿಸಿದ್ದಾರೆ ತನಿಖೆಯನ್ನು. ಈ ಜೊತೆಗೆ ಡಂಪಿಂಗ್ಸ್ ತೊಗೊಂಡಿದ್ದಾರೆ, ಕಾಲ್ ಡೀಟೇಲ್ಸ್ ತೊಗೊಂಡಿದ್ದಾರೆ. ಅವರು ಬಾಡಿ ಮೇಲೆ ಇರ್ತಕ್ಕಂಥ ಇದನ್ನು ಇಂಜುರೀಸ್ ಎಲ್ಲ ಕ್ಲಿಯರಾಗಿ ನೋಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಇದು ನೋಡಿಕೊಂಡಿದ್ದಾರೆ. ಮತ್ತು ಇದರಲ್ಲಿ ಒಂದು ನಾಟಕೀಯ ಒಂದು ಬೆಳವಣಿಗೆ ಏನಂದರೆ, ಯಾರೋ ನಾವೇ ಮಾಡಿದ್ದೀವಿ ಅಂತ ಸರೆಂಡರ್ ಆದಾಗ ಅವರು ನಂಬಿಲ್ಲ. ಹೌದು, ಅಷ್ಟು ಸುಲಭದಲ್ಲಿ ಯಾರು ಬರ್ತಾರೆ ಇವತ್ತು? ನೀವು ನೋಡಿದ್ದೀರಾ, ಈ ಒಂದು ಇದಕ್ಕೆ ಕಂಪೇರ್ ಮಾಡಿದರೆ ಪ್ರಜ್ವಲ್ ಕೇಸು ಇನ್ನೂ ಕಡಿಮೆ ಗ್ರಾವಿಟಿ ಇರ್ತಕ್ಕಂಥದ್ದು ಇರ್ಬೋದು, ನಂಬರ್ ಇರ್ಬೋದು, ಅದೆಲ್ಲ ಇರ್ಬೋದು. ಅದು ಎಷ್ಟೋ ಒಂದು ರೀತಿಯ ಇದು ಇರ್ಬೋದು, ಏನು ಎಕ್ಸಾಸರೇಷನ್ ಇರ್ಬೋದು. ಅದರಲ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಮರ್ಡರ್ ಅಂತ ಐ ಮೀನ್ ಕ್ರೈಮ್ ಅಂತ ಹೇಳ್ಬೋದು. ಇದು ಆಗಲ್ಲ, ಸೀರಿಯಸ್ ಕ್ರೈಮ್ ಇದು. ಕೊಲೆಗಿಂತ ದೊಡ್ಡ ಕ್ರೈಮ್ ಇದೆಯಾ? ದಟ್ ಈಸ್ ದಿ ಮ್ಯಾಕ್ಸಿಮಮ್. IPCಯಲ್ಲಿ ಡೆತ್ ಸೆಂಟೆನ್ಸ್ ಕೊಡ್ಬೋದಾದರೆ ನೇರವಾಗಿ ಏನೋ ಕೇಸ್ ಪ್ರೂವ್ ಆದರೆ ಇದು ಕೊಲೆ ಕೇಸ್. ಅಂಥ ಪ್ರಕರಣದಲ್ಲಿ ಈ ರೀತಿಯ ಒಂದು ಲಘುವಾಗಿ ಒಬ್ಬ ಮೇರು ನಟ ಅನ್ಸ್ಕೊಂಡವನು ಮಾಡಿದರೆ ಇನ್ನು ಸಾಮಾನ್ಯರ ಗತಿ ಏನು? ಹಾಗಾದರೆ ಅವ್ರ ಫ್ಯಾನ್ಸ್ ಎಲ್ಲ ಇದೇನಾ ಮಾಡೋಕ್ಕೆ ಫಾಲೋ ಮಾಡಿದರೆ ಎಷ್ಟೊಂದು ಅರಾಜಕತೆ ಆಗುತ್ತೆ. ಹಾಗಾದರೆ ಕಾನೂನು ಇಲ್ವೇನಾ? ಅಲ್ಲ, ಕಮೆಂಟ್ ಮಾಡೋದಕ್ಕೆಲ್ಲ ಹೀಗೆ ಕೊಲೆ ಮಾಡಿದರೆ ಗತಿ ಏನಾಗಬೇಕು? ಅದೇ ಹೇಳಿದ್ದು, ಎಷ್ಟೊಂದು ಅರಾಜಕತೆ ಆಗುತ್ತೆ. ಕಾಮೆಂಟಿಗೆ ಇರಲಿ, ಏನೇ ಮಾಡಿದರೆ ಏನು ನೈಲ್ ಫಾರ್ ನೈಲ್, ಡೇಟ್ ಫಾರ್ ಡೀತ್ ಅಂತ ತೊಗೊಳಕ್ಕಾಗತ್ತೇನಾ? ಹಾಗಾದರೆ ಇವಾಗ ನಾವು ನೋಡಬೇಕು ಅವನೊಬ್ಬ ಮೇರು ನಟನ ಅಥವಾ ಮೇರು ವಿಲನ್ ಅಂತ. ನಿಜ ಮಾತಾಡ್ತೀನಿ ನಾಗರಾಜ್ ಅವರೇ. ಹಾಗೆಯೇ ಡಾಕ್ಟರ್ ಮಹಾಬಲ್ ಶೆಟ್ಟರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸಂಜೀವ್ ಬಳಸ್ಕರ್ ಅವ್ರನ್ನು ಕೂಡ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರೇ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ವೈಜ್ಞಾನಿಕ ಸಾಕ್ಷ್ಯಗಳ ಸಂಗ್ರಹ ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ತೆ. ಯಾಕಂದರೆ ಈಗ ವಿಕ್ಟಿಮ್ ಈಗ ಆಲ್ರೆಡಿ ಹತ್ಯೆಯಾಗಿ ಆಗಿದೆ, ಆತ ಮೃತಪಟ್ಟಿದ್ದಾನೆ. ಉಳಿದವರೆಲ್ಲರೂ ಕೂಡ ಈ ಸಂಚಿನಲ್ಲಿ ಭಾಗಿಯಾದಂಥವರೇ, ಈ ಕೃತ್ಯದಲ್ಲಿ ಭಾಗಿಯಾದಂಥವರೇ ಇರುವಂಥದ್ದು. ಒಬ್ಬರು ಇನ್ನೊಬ್ಬರ ವಿರುದ್ಧ ಅಂತೂ ಹೇಳೋದಕ್ಕೆ ಚಾನ್ಸಸ್ ಇರೋದಿಲ್ಲ. ವೈಜ್ಞಾನಿಕ ಸಾಕ್ಷ್ಯಗಳೇ ಮುಖ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ FSLನ ದೃಷ್ಟಿಯಿಂದ ಇದು ಹೇಗೆ ಮಹತ್ವ ಪಡೆಯುತ್ತೆ ಮತ್ತು ಯಾವ ಸ್ವರೂಪದ ಅಂಶಗಳು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತೀರಿ? ಇಲ್ಲದ ಕಾರಣ ಇದರಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಭಾರಿ ಮುಖ್ಯ. ಹೌದು. ಸೊ ಇದರಲ್ಲಿ ಹೋಸ್ಟೆಲ್ ಆಗುವ ಯಾರು ಇಲ್ಲ, ಇದರಲ್ಲಿ ಎಲ್ಲ ಆಫೀಸರ್ಸ್ ಇರುವುದು. ಹೌದು. ಒಂದು ಸೈಂಟಿಫಿಕ್ ಆಫೀಸರ್ಸ್, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್, PP ಅವರು. ಹೌದು. ಸೊ ಸೈಂಟಿಫಿಕ್ ಎವಿಡೆನ್ಸ್ ಎಷ್ಟು ಕಲೆಕ್ಟ್ ಮಾಡ್ತೀರಿ ಅಷ್ಟು ಪೂರಕವಾಗಿ ಬರ್ತದೆ ಈ ಕೇಸಲ್ಲಿ. ಮತ್ತೆ ಮರಣೋತ್ತರ ಪರೀಕ್ಷೆದ್ದು ವರದಿಯಲ್ಲಿ ಅವರು ಸ್ವಲ್ಪ ಏಜ್ ಎಷ್ಟು, ಇದು ಟೈಮ್ ಸಿನ್ಸ್ ಡೆತ್ ಬಗ್ಗೆ ಸ್ವಲ್ಪ ಕೇಳ್ಬೋದು, ಮತ್ತೆ ಇಂಜುರಿ ಬಗ್ಗೆ ಸ್ವಲ್ಪ ಕೇಳ್ಬೋದು. ಅದರಲ್ಲಿ ಡಾಕ್ಟರ್ ಡಿಫೆಂಡ್ ಮಾಡಿದಷ್ಟು ಕೇಸಿಗೆ ಪೂರಕವಾಗಿದೆ. ಈ ತರ ತುಂಬಾ ಕೇಸ್ ಆಗಿದೆ ನಮ್ಮಲ್ಲಿ. ಮಂಗಳೂರಲ್ಲಿ ನಾನೊಂದು 100-120 ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ಈ ತರದ್ದು. ಓಕೆ. ಸೊ ಐ ವಿಟ್ನೆಸ್ ಇದ್ರೆ ಹೋಸ್ಟೆಲ್ ಆಗುದು ತುಂಬಾ ಚಾನ್ಸಸ್ ಇರ್ತದೆ. ಇಲ್ಲಿ ಹೋಸ್ಟೆಲ್ ಆಗದಿದ್ದ ಕಾರಣ ಸೈಂಟಿಫಿಕ್ ಎವಿಡೆನ್ಸ್ ಇದ್ರೆ ಕನ್ವಿಕ್ಷನ್ ಫಿಕ್ಸ್ಡ್. ಆದರೆ ಇಲ್ಲಿ ಈಗ
ಮರ್ಮಾಂಗಕ್ಕೆ ಹೊಡೆದ್ರು ಅಂತೇಳಿ ಈಗ ಈ ಡೆತ್ ಹೆಂಗೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮರ್ಮಾಂಗಕ್ಕೆ ಒದ್ರು ಅನ್ನುವಂಥದ್ದು ಕೂಡ ಇದೆ. ಒದ್ರು ಅಂತ ಹೇಳಿದಕ್ಕೆ ಅದು ಸೈಂಟಿಫಿಕಲಿ ಅದು ಪ್ರೂವ್ ಆಗಿ ಸಾಧ್ಯ ಅಥವಾ ವೆಪನ್ ಬಳಕೆ ಮತ್ತು ಎರಡು ಕೂಡ ಸೇಮ್ ಇರುತ್ತೆ ಹೆಂಗೆ ಅಂತ? ಸೇಮ್ ಟೈಪ್ ಮರ್ಮಂಗಕ್ಕೆ ಹೋದ ಕೇಸಲ್ಲಿಯೇ ಲೈಫ್ ಕೊಟ್ಟಿದ್ದಾರೆ ನಮ್ಮಲ್ಲಿ. ಓಕೆ. ಅದರಲ್ಲಿ ಏನಂತ ಹೇಳಿದ್ರೆ ಸ್ಕ್ರಾಟಲ್ ಇಂಜುರಿಯಲ್ಲಿ ಸ್ಕ್ರಾಟಲ್ ಇಸ್ ಅ ವೈಟಲ್ ಪಾರ್ಟ್. ಓಕೆ. ಮರ್ಮಾಂಗ ಒಂದು ವೈಟಲ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಕೋರ್ಟ್ ಅಲ್ಲಿ. ಹೌದು. ಈಗ ಆ ಸ್ಟೇಟ್ಮೆಂಟ್ ಇಸ್ ರೆಕಾರ್ಡೆಡ್. ಅದಕ್ಕೆ ಪೂರಕವಾಗಿ ಡಾಕ್ಟರ್ ಅಲ್ಲಿ ಕನ್ಫ್ಯೂಷನ್ ಉಂಟಂತ ಒಂದು ಬರ್ದ್ರೆ ಸಾಕು, ಅಷ್ಟು ಬಂದ್ರೆ ಮ್ಯಾಟರ್ ಇಸ್ ಫಿಕ್ಸ್ಡ್. ಓಕೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಇದೇ ತರದ್ದು. ಅಲ್ಲಿ ಡಾಕ್ಟರ್ ಏನು ಇವ್ರು ಏನ್ ಹೇಳ್ತಾರೆ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆದ್ರೆ ಆಯ್ತು. ಇನ್ನೊಂದು ಗೋಲ್ಡನ್ ಏನಿದೆಯಲ್ಲ ಅದು ಗೋಲ್ಡನ್, ಹೌದು, ಅದರಲ್ಲಿ ಈ ನಮ್ಮ ಸ್ವಾಮಿ ಅವರದ್ದು ಬ್ಲಡ್ ಸಿಕ್ಕಿದ್ರು, ಅದು ಒಂದು ಪೂರಕ. ಇನ್ನೊಂದು ಯಾವ ಶಿಫ್ಟ್ ಮಾಡಿದರೆ ಆ ಗಾಡಿಯಲ್ಲಿ ಏನಾದ್ರು ಬ್ಲಡ್ ಕೂದಲು ಏನಾದ್ರು ಇದ್ರು ಅದು ಪೂರಕ. ಸೊ ಈ ತರ ಇಟ್ಸ್ ಎ ಸೈಂಟಿಫಿಕ್ ಕೇಸ್. ಇಟ್ಸ್ ಐ ವಿಟ್ನೆಸ್ ಇಲ್ಲದ ಕಾರಣ ಇದಕ್ಕೆ ಸೈಂಟಿಫಿಕ್ ಆಗಿ ತಗೊಂಡೋಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಸ್ ಪ್ಯಾರಾಮೌಂಟ್. ಇಲ್ಲಿ ನನ್ನ ಪ್ರಕಾರ ಇದು ಒಳ್ಳೆ ಅಂತ ಕಾಣ್ತಾ ಇದೆ. ಈಗ ಅಲ್ಲಿ ಆ ವೆಹಿಕಲ್ ಮೂವ್ಮೆಂಟ್ ಒಂದು CCTV ಫುಟೇಜ್ ಸಿಗುತ್ತೆ, 2 ಕಾರ್ಗಳು ಹೋಗುವಂಥ CCTV ಫುಟೇಜ್ ಕೂಡ ಸಿಗುತ್ತೆ. ಬಟ್ ವೆದರ್ ಆ ಕಾರ್ಗಳು ಅದೇ ಇದಕ್ಕೆ ಸ್ಪಾಟ್ಗೆ ಬಂದಿದ್ದಾವೆ ಇಲ್ವೋ ಅನ್ನೋದನ್ನು ಕೂಡ, ಯಾಕಂದರೆ ಅಲ್ಲಿ ಬೇರೆ ಬೇರೆ ವೆಹಿಕಲ್ಗಳು ಬಂದು ಹೋಗ್ತಾ ಇರ್ತವೆ. ಈಗ ಆ ವೆಹಿಕಲಲ್ಲಿ ಅವ್ರು ಅಲ್ಲಿಗೆ ಬಂದಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ದೃಢಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಅದು ಸಾಧ್ಯ ಆಗ್ತದೆ. ಅದ್ರ ಕಾರ್ ನಂಬರ್ ಕಾಣ್ತಾ ಇದೆಯಲ್ಲ ಇದರಲ್ಲಿ, CCTV ಅಲ್ಲಿ ಕಾರ್ ನಂಬರ್ ಕಾಣ್ತಾ ಇದೆ. ನಿಮ್ಮ CDR ಅಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದದ್ದು ಒಂದೇ ಲೊಕೇಶನ್ ಅಲ್ಲಿ ಕಾಣ್ತಾ ಇದೆ. ಅದಲ್ಲದೆ ಬಾಡಿ ಶಿಫ್ಟ್ ಮೂವ್ಮೆಂಟ್ ಆಫ್ ದ ವೆಹಿಕಲ್ಸ್ ಅವರ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗಿದ್ದು ಅದು ಕಾಣ್ತಾ ಇದೆ. CDR ಅಲ್ಲಿ ಎಲ್ಲ ಬರ್ತಾ ಇದೆ. ಇದರಲ್ಲಿ ಒಂದಂದ್ರೆ ಈಗ ಸತ್ತದ್ದು 100%. ಹೌದು. ಡಿಸ್ಪೋಸಲ್ ಆಫ್ ದ ಬಾಡಿ ಹಸ್ ಬಿನ್ ಡನ್. ಇದಕ್ಕೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಎಕ್ಸಿಕ್ಯೂಷನ್ ಇಸ್ ವೆರಿ ಈಸಿ, ಡಿಸ್ಪೋಸಲ್ ಇಸ್ ವೆರಿ ಡಿಫಿಕಲ್ಟ್. ಇದು ನಾನು ಯಾವಾಗ ನಮ್ಮ ಐವರಿಗೆ ಹೇಳ್ತಾ ಇರ್ತೇನೆ, ಯಾರು ಬಿಸಾಡಿದ್ರು ಹತ್ರನೇ ಬಿಸಾಡ್ತಾರಂತ. ವೆರಿ ಫ್ಯೂ ಎಕ್ಸಿಮೇಷನ್ ಕೇಸ್ ನಾ ಮಾಡಿದ್ದೇನೆ, ಆದ್ರೆ ಅದೆಲ್ಲದೂ ಕನ್ವಿಕ್ಷನ್ ಆಗಿದೆ. ಒಂದು 3-4 ಎಕ್ಸಿಮೇಷನ್ ಅಂದ್ರೆ ಹುಗ್ದಾಕಿದ್ವಿ. ಓಕೆ. ಆ ಹುಗ್ದಾಕ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಆದ್ರೂ ಸಿಕ್ಕಿ ಬೀಳ್ತಾರೆ, ಅಂದ್ರೆ ಕನ್ವಿಕ್ಷನ್ ಆಗಿದೆ. ಈ ಬಿಸಾಡಿದ ಬಾಡಿಗೆ ಡಾಕ್ಟರ್ ಪೂರಕವಾಗಿ ಒಂದು ರಿಪೋರ್ಟ್ ಕೊಟ್ರೆ, ಓಕೆ, ಮತ್ತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರೆ ತುಂಬಾ ಒಳ್ಳೇದು. ಹೌದು. ಇದು ಆರ್ಡಿನರಿ ಪ್ರಾಸಿಕ್ಯೂಟರ್ ಅಂದ್ರೆ ಅವ್ರು ಒಳ್ಳೇದಿಲ್ಲ ಅಂತ ಹೇಳುದಲ್ಲ, ಬಟ್ ಡೆಫಿನೆಟ್ಲಿ ಎ ಗುಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಲ್ ಡೆಫಿನೆಟ್ಲಿ ವಿನ್ ದ ಕೇಸ್. ಎಸ್. ಡಾಕ್ಟರ್ ಶೆಟ್ಟಿ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಸಂಜೀವ್ ಬಡಸ್ಕರ್ ಅವರೇ, ತಮ್ಮ ಪ್ರಕಾರ ಈ ಪ್ರಕರಣವನ್ನು ತಾವು ಯಾವ ಸ್ವರೂಪದಲ್ಲಿ ನೋಡ್ತೀರಿ? ಯಾಕಂದರೆ ಇಲ್ಲಿ ಇರುವಂಥದ್ದೆಲ್ಲೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು ಅನ್ನೋದು ಒಂದು ಭಾಗ. ಇನ್ನೊಂದು, ಸುಮಾರು 30 ಲಕ್ಷ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಕೊಟ್ಟು ಯಾರಿಗೂ ಹೇಳಿ ಇಲ್ಲ ನಾವೇ ಮರ್ಡರ್ ಮಾಡಿದ್ದು ಅನ್ನೋದನ್ನು ಒಪ್ಕೊಳ್ಳುವಂಥ ರೀತಿಯಲ್ಲಿ ಹೇಳಿ ಕಳಿಸಿದ್ರು. ಅವರು ಬಂದು ಸರೆಂಡರ್ ಆಗಿದ್ರು ತಿಳ್ಕೊಂಡು. ಈಗ ಅವರು ಸರೆಂಡರ್ ಆದ ಕಾರಣಕ್ಕಾಗಿಯೇ ಇವ್ರ ಮೇಲಿರುವಂಥ ಆರೋಪ ಏನಾದ್ರು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆಯಾ? ಇದೊಂದು ನನಗನ್ಸಿದ ಮಟ್ಟಿಗೆ ಅತ್ಯಂತ ಗಂಭೀರ ಪ್ರಕರಣ. ಹೌದು. ಈಗ 3 ಜನ ಸರೆಂಡರ್ ಆದರು ಅನ್ನೋದಕ್ಕೆ ಇನ್ನು ಉಳಿದವ್ರ ಮೇಲೆ ಯಾವುದೇ ಆರೋಪಗಳು ಕಡಿಮೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ತನಿಖಾಧಿಕಾರಿಗಳು ಭಾಳ ಒಳ್ಳೆಯ ರೀತಿಯಿಂದ ತನಿಖೆಯನ್ನು ಮಾಡಿದ್ದಾರೆ. ಎಷ್ಟೇ ಪ್ರಭಾವ ವ್ಯಕ್ತಿಗಳಿದ್ದರೂ ಸಹ ಅದನ್ನು ಒಳ್ಳೆಯ ರೀತಿಯಿಂದ ತನಿಖೆಯನ್ನು ಮಾಡಿದ್ದಾರೆ. 30 ಲಕ್ಷ ಹಣದ ಆರೋಪ ಬಂದರೂ ಸಹ ಅದನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ಭಾಳ ಚೆನ್ನಾಗಿ ತನಿಖೆ ಮಾಡಿದ್ದಾರೆ. ಈಗಾಗಲೇ ನಾನು ದಾಖಲೆಗಳನ್ನು ನೋಡಿದಾಗ 302 ಮರ್ಡರ್ ಮತ್ತು 201 ಸಾಕ್ಷ್ಯನಾಶ ಪ್ರಕರಣಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಅವ್ರ ಮೇಲೆಲ್ಲ ಹಾಕಿದ್ದಾರೆ. ನನಗನ್ಸಿದ ಮಟ್ಟಿಗೆ ಆ ವ್ಯಕ್ತಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನ್ಯಾಪ್ ಮಾಡ್ತಾರೆ. ಹೌದು. ಕಿಡ್ನ್ಯಾಪ್ ಮಾಡಿದಂಥ ಸೆಕ್ಷನ್ಗಳನ್ನ ಇನ್ನೂ ಇನ್ವೋಕ್ ಮಾಡಿಲ್ಲ, ಅದರಲ್ಲಿ ಅಳವಡಿಸಿಲ್ಲ. ಮುಂದೆ ತನಿಖೆಯಲ್ಲಿ ಕಿಡ್ನ್ಯಾಪ್ 363 ಅಂಡರ್ ಸೆಕ್ಷನ್ IPC 363 ಸೆಕ್ಷನನ್ನು ಅದರಲ್ಲಿ ಇನ್ವಾಲ್ವ್ ಮಾಡಬೇಕಾಗಬಹುದು ಅನ್ನೋದನ್ನು ತನಿಖಾಧಿಕಾರಿಗಳು ಭಾಳ ಕೂಲಂಕುಷವಾಗಿ ಪರಿಶೀಲಿಸಿ ಇನ್ನೂ ಇದರ ಹಿಂದೆ ಯಾರ್ಯಾರಿದ್ದಾರೆ ನೋಡಿಕೊಂಡು ಅವ್ರ ರೋಲ್ ಏನು, ಇವ್ರದ್ದು ರೋಲ್ ಏನು, ಆರೋಪಿ ನಂಬರ್ದು 1 ರೋಲ್ ಏನು, 2ದೇನು, ಹೀಗೆ ಅತ್ಯಂತ ಒಳ್ಳೆಯ ರೀತಿಯಿಂದ ತನಿಖೆ ಮಾಡಬೇಕು ಮತ್ತು ಕಠಿಣ ಕ್ರಮವನ್ನು ಜರುಗಿಸಬೇಕು. ಇನ್ನಷ್ಟು ಸೆಕ್ಷನ್ಗಳನ್ನ ಅವ್ರ ಮೇಲೆ ಇನ್ವಾಲ್ವ್ ಮಾಡಬೇಕು ಅನ್ನೋದನ್ನು
ನನಗನ್ನಿಸ್ತಾ ಇದೆ ಇದರಲ್ಲಿ. ಎಸ್, ಸಂಜೀವ್ ಬಡಸ್ಕರ್ ಅವರು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಾಗರಾಜ್ ಅವರು, ನಾನು ಕೇಳಿದೆ ನಮ್ಮ ಶೆಟ್ರು ಮತ್ತು ಪಿ ಅವ್ರು ಮಾತಾಡಿದ್ದು. ಅಲ್ಲಿ ನೋಡಿ, ಕಿಡ್ನ್ಯಾಪ್ ಆದಮೇಲೆ ದೇ ಪಾಸ್ ಥ್ರೂ ದ ಚೆಕ್ ಪೋಸ್ಟ್. ಹೌದು, ಅದು CCTV ಫುಟೇಜ್ ಇದೆ ಅಂತ ಹೇಳ್ತಾರೆ. ಹೌದು, CCTV ಫುಟೇಜ್ ಎವ್ರಿ ಚೆಕ್ ಪೋಸ್ಟ್ ಈಸ್ ಮ್ಯಾನ್ಡ್. ಹೌದು, ಡೆಫಿನೆಟ್ಲಿ ಅಲ್ಲಿ ನಿಲ್ಲಿಸಲೇಬೇಕಲ್ಲ ಟೋಲ್ಗೆ. ಹೌದು. ಸೊ ಪ್ರಾಪರ್ ಪಿಕ್ಚರೈಸ್ ಆಗಿರುತ್ತೆ. ಅವನಿಗೆ ಕ್ವಶನ್ ಮಾಡಿದರೆ ಆಯಿತು, ಈ ವೆಹಿಕಲ್ ಪಾಸ್ ಆಗಿದೆಯಾ, ಎಷ್ಟೊತ್ತು ಮಾಡಿದ್ರೆ ಟೈಮ್ ಇದೆಲ್ಲ ಇರ್ತದೆ. ಜೊತೆಗೆ ಅಲ್ಲಿ ಟೈಮು ಇಲ್ಲಿ ಟೈಮು, ಅದ್ರ ಜೊತೆಗೆ ಈ ವಾಸ್ ಇನ್ ದಿ ಕಂಪನಿ ಆಫ್ XYZ. ಹೌದು. ಸಿ ಲಾಸ್ಟ್ ಸೀನ್ ಬೈ ದಟ್, ಫಸ್ಟ್ ಸೀನ್ ಬೈ ದಟ್ ಪರ್ಸನ್ ಸೂನ್ ಆಫ್ಟರ್ ದಿ ಚಿತ್ರದುರ್ಗ. ಇಮಿಡಿಯೇಟ್ ಫಸ್ಟ್ ಟೋಲ್ ಏನು ಸಿಗುತ್ತೆ ಅವನು. ಹೌದು. ಅವನದು ಪ್ರಾಪರಾಗಿ ಎಕ್ಸಾಮಿನ್ ಮಾಡಬೇಕು. ಅಲ್ಲಿ ಸೂಪರ್ವೈಸರ್ ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಮತ್ತೊಬ್ರು ಇರ್ತಾರೆ, ಅವ್ರದ್ದೆಲ್ಲ ಎಕ್ಸಾಮಿನ್ ಮಾಡಬೇಕು. ದಟ್ ಮೀನ್ಸ್ ಟು ಸೇ ಈ ವಾಸ್ ಲಾಸ್ಟ್ ಸೀನ್, ಫಸ್ಟ್ ಸೀನ್ ಬೈ ಸೋ ಆ್ಯಂಡ್ ಸೋ ಅಟ್ ಚಿತ್ರದುರ್ಗ ಟೋಲ್ ಇನ್ ದಿ ಕಂಪನಿ ಆಫ್ ಹೋಮ್ ದಿ ಸೇಮ್ ಪೀಪಲ್, ಮೇ ಬಿ ಫ್ಯೂ ಆಫ್ ದೆಮ್. ಹೌದು. ಆ್ಯಂಡ್ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸ್ಪ್ಲೈನ್ ವಾಟ್ ಹ್ಯಾಪನ್ ಟು ಹಿಮ್. ಅದೊಂದು ಡೈರೆಕ್ಟ್ ಎವಿಡೆನ್ಸ್ ಇದೆ. ಹೌದು. ಅಲ್ಲಿಂದ ಬಂದರೆ ಕರಾಬ್ರೇಷನ್ ಇದೆ, ಎಲ್ಲ ಚೆಕ್ ಪೋಸ್ಟಲ್ಲೂ ಅದೇ ರಿಪೀಟ್ ಆಗಿರುತ್ತೆ. ಅಲ್ಲಿಂದ ಬಂದರೆ ಅಲೆಜ್ಡ್ ಪ್ಲೇಸ್ ಆಫ್ ಇನ್ಸಿಡೆಂಟ್, ಹೌದು, ಸೀನ್ ಆಫ್ ಅಕರೆನ್ಸ್, ಹೌದು, ಅಲ್ಲಿಗೆ ಕನ್ವರ್ಜ್ ಆಗುತ್ತೆ. ಆ ಬಾಕಿ ವೆಹಿಕಲ್ ಇದು ಅಕ್ಯೂಸ್ಡ್ ಪರ್ಸನ್ಸ್ದು ಏನು ನಮ್ಮ ಮೊಬೈಲ್ ಗೂಗಲ್ ಅಂಕಲ್ಲೋ ಇನ್ನೊಂದು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಹೌದು. ಆ್ಯಂಡ್ ಡಂಪಿಂಗ್ ಗೊತ್ತಾಗುತ್ತೆ. ಹೌದು. ಡಂಪಿಂಗ್ ಆ್ಯಸ್ ಇಟ್ಸ್ ಆಲ್ರೆಡಿ ಕಮ್ ಏನು ಅವರ ಒಂದು ಕಾಲ್ ಡೀಟೇಲ್ಸಲ್ಲಿ ಈಗಾಗಲೇ ಬಂದಿದೆ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಗುಡ್. ಅದ್ರ ಜೊತೆಗೆ ವಾಟ್ ಟೈಮ್ ಈ ಮಸ್ಟ್ ಹ್ಯಾವ್ ಬಿನ್ ಡೈಡ್, ಒಂದು ವಿಶ್ರಾಂತಿ ತೆಗೆದು ನೋಡಿ ಅದನ್ನ ಎಕ್ಸಾಮಿನ್ ಮಾಡಿದರೆ ಸ್ಟಮಕ್ ಕಂಟೆಂಟ್ಸಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಎ ಬಯಾಲಜಿಕಲ್ ಕ್ಲಾಕ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹ್ಯಾಸ್ ಟು ಟ್ಯಾಲಿ ವಿತ್ ದಿ ಟೈಮ್ ಲೈನ್. ಅದು ಟ್ಯಾಲಿ ಮಾಡಿಸ್ಲೇಬೇಕು. ಆ ನಂತರದಲ್ಲಿ ಇವೆಲ್ಲ ಏನಿದೆ ಅದು ಮಾಡ್ಬೋದು. ಮಾತಾಡ್ತೀನಿ ನಾಗರಾಜ್ ಅವರೇ, ಭಾಳಷ್ಟು ವಿಚಾರಗಳನ್ನು ಮಾತನಾಡುವಂಥದ್ದು ಇದೆ. ಲಹರಿ ವೇಲು ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಇಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಪ್ರಕರಣ ಬಯಲಾದ ನಂತರ, ದರ್ಶನನ್ನು ಅರೆಸ್ಟ್ ಮಾಡಿದ ನಂತರ, ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ ನಂತರವೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಈಗಲೂ ಅನ್ನಿಸ್ತಾ ಇದೆ ದರ್ಶನ್ ಏನೂ ತಪ್ಪು ಮಾಡಿಲ್ಲ, ಅಥವಾ ದರ್ಶನ್ ಹಿಂಗೇನಾದರೂ ಮಾಡಿದ್ರೆ ಅಂದರೆ ಅದು ಕೂಡ ಸರಿಯಾಗಿಯೇ ಮಾಡಿದ್ದಾನೆ ಅನ್ನುವಂಥದ್ದು. ಅಂದರೆ ಯಾವ ಸ್ವರೂಪದಲ್ಲಿ ಅಭಿಮಾನದ ಹುಚ್ಚಿದೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್ಯದಲ್ಲೇ ಅತಿ ಹೆಚ್ಚು ಫ್ಯಾನ್ಸ್ ಇರೋ ನಟ. ದರ್ಶನ್ ಫಿಲ್ಮ್ ರಿಲೀಸ್ ಆಗ್ತಿದೆ ಅಂದ್ರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ, ಡಿ ಬಾಸ್ ಅಂತ ಕೂಗ್ತಾರೆ. ಅಂಥ ಡಿ ಬಾಸ್ ಇದೀಗ ಪೊಲೀಸರ ಮಧ್ಯೆ ಲಾಕ್. ರೇಣುಕಾಸ್ವಾಮಿಯದ್ದು ಬರೀ ಕೊಲೆಯಲ್ಲ, ಅದೊಂದು ಕ್ರೂರ ಕೊಲೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಪಾಪಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಲಾಕ್ ಮಾಡಿದ್ರು. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿಗೆ ಬೆಲ್ಟ್ನಲ್ಲಿ ಹೊಡೆದ್ರು ನಟ ದರ್ಶನ್. ಅಷ್ಟೇ ಅಲ್ಲ, 4 ರಿಂದ 5 ಮಂದಿಯಿಂದ ಮೃಗೀಯ ರೀತಿಯಲ್ಲಿ ಹಲ್ಲೆ ಮಾಡಲಾಗಿದೆ. ರಾಡು, ರಿಪ್ಪೀಸ್, ಪಟ್ಟಿಯಂಥ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೈ ಕಾಲು ಹಿಡಿದು ಎಸೆದು ಹಲ್ಲೆ ಮಾಡಲಾಗಿದೆ. ಗೋಡೆಗೆ ಎತ್ತಿ ಎತ್ತಿ ಬೀಸಿ ಹೊಡೆದಿದ್ದಾರೆ. ಮರ್ಮಾಂಗದ ಮೇಲೂ ಹೊಡೆದ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ ರೇಣುಕಾಸ್ವಾಮಿ. ಇದೆಲ್ಲವೂ ಗೊತ್ತಿದ್ದರೂ ಹುಚ್ಚು ಅಭಿಮಾನಿಗಳ ಅತಿರೇಕದ ವರ್ತನೆ ಮಾತ್ರ ನಿಂತಿಲ್ಲ. ಬಾಸ್ದು ತಪ್ಪಿಲ್ಲ, ಬಾಸ್ ಪರ ಇದ್ದೇವೆ, ಬಾಸ್ ಇದರಿಂದ ಗೆದ್ದು ಬರುತ್ತಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಇದ್ದ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಮುಂದೆಯೂ ಬಂದಿದ್ರು. ಆ ಎಲ್ಲ ಅಂಧಾಭಿಮಾನಿಗಳಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. ಮಗನನ್ನ ಕಳ್ಕೊಂಡಿರೋ ಆ ಅಪ್ಪ ಅಮ್ಮನ ರೋದನೆ, ಗಂಡನನ್ನ ಕಳೆದುಕೊಂಡಿರೋ ಆ ಗರ್ಭಿಣಿಯ ಗೋಳಾಟ ಈ ಅಂಧಭಕ್ತರಿಗೆ ಕಾಣಿಸ್ತಿಲ್ವಾ? ಬಹಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ತಲೆಗೆ ಹೊಡೆದಿದ್ದಾರೆ, ಎದೆ ಚೆಚ್ಚಿದ್ದಾರೆ, ಆಮೇಲೆ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ಮೂಳೆ ಮುರಿದೋಗಿದೆ, ಕೈಯೆಲ್ಲ ಊದ್ಕೊಂಡು ಹೋಗಿದೆ, ಮುಖ ಅನ್ನೋದೆಲ್ಲ ವಿಚಿತ್ರವಾಗಿ ಇದು ಮಾಡಿಬಿಟ್ಟಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ಲ, ಆ ಥರ ಕೃತ್ಯವಾಗಿ ಅವರು ಕೊಲೆ ಮಾಡಿ ಹೋಗಿದ್ದಾರೆ. ಹೆಚ್ಚಿನ ಜಾಸ್ತಿ ನಮ್ಮ ಸೊಸೆ ಚಿಂತೆ, ಅವಳ ಜೀವನ ಹೇಗೆ ಅಂತ. ಅವಳು ಇನ್ನೂ ಸಣ್ಣವಳು, ಭಾಳ ದೊಡ್ಡವಳು. ಆ ಮಗುಗೆ ಏನೋ ಒಂದು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಚಿಂತೆ ಆಗಿದೆ. ಏನೋ ಒಟ್ಟಿಗೆ
ನಾವು ಇದಕ್ಕೆ ಏನು ಯಾವ ರೀತಿ ನಾವು ಬೇಡ್ಕೋಬೇಕು, ಯಾವ ರೀತಿ ಕೇಳಬೇಕು, ಅವ್ರ ಮನುಷ್ಯನ ಇಲ್ಲದ ಮನುಷ್ಯನ ಹತ್ರ ಏನು ಹೇಳಬೇಕು. ಸರ್ಕಾರ ಸರಿಯಾದ ತೀರ್ಮಾನ ಮಾಡಲಿ, ಶಿಕ್ಷೆ ಕೊಡಿಸ್ಲಿ, ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಲಿ ಅಂತ ನಾವು ಹೇಳ್ಬೋದು. ಪ್ರತಿಭಟನೆ ಮಾಡಿದ್ರೆ ನನ್ನ ಮಗ ಬರ್ತಾನ, ಅವನು ತಿಳ್ಕೊಂಡು ಅವನು ಪಶ್ಚಾತ್ತಾಪ ಪಟ್ಕೋಬೇಕಾದ ದರ್ಶನ, ಅವನು ಹೇಳಿಕೆ ಕೊಡಬೇಕು, ಇದು ಅನ್ಯಾಯ ಆಗಿದೆ ಅಂಥದ್ದು ಏನಾದ್ರು ಅವನಿಗೆ ಏನು ಅನಿಸುತ್ತೋ ಅದು ಹೇಳು. ಪ್ರತಿಭಟನೆ ಮಾಡೋದು ಅವ್ರ ಸ್ನೇಹಿತರು ಮತ್ತು ಅವ್ರು ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೂ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಮ್ಮ ಬಗ್ಗೆ. 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ ಸರ್, ಆದರೂ ಬಿಡ್ರಿ ಅಂತ ಹೇಳ್ಯಾರ, ಆದರೂ ಬಿಟ್ಟಿಲ್ಲ ಸರ್. ನಮ್ಮ ಪಾಪು ನೋಡಿ ಅಷ್ಟು ಪ್ರೀತಿ ಮಾಡ್ತೀರಿ, ಪಾಪು ನೋಡ್ಲಿಲ್ಲ ನಂಗೆ ಕರ್ಕೊಂಡ್ಬಿಟ್ಟಾರ. ಅವರು ಮನುಷ್ಯರೇನ್ರಿ ಪವಿತ್ರ ಗೌಡ ಸರ್, ಅವಳು ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಿದ್ದು. ದರ್ಶನ್ ಸರ್ ಬಿಟ್ಟಿದ್ರೆ ಹಾಕಿದ್, ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಈಗ ನಮ್ಮ ಜೀವನ ಹೆಂಗ್ರಿ, ಗಂಡ ಇಲ್ಲಂಗೆ ಹೆಂಗ್ ಜೀವನ ಮಾಡಕ್ ಸಾಧ್ಯ ರೀ ಹೇಳ್ರಿ ನೀವಾರು. ಈ ದೇಶದಲ್ಲಿ ಕೊಲೆಗಡಕರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ರೀ? ಮಾತಾಡಿ ಹೋದ ಮಗ ಬರ್ತಾನ ಮಕ್ಕಳಿಗೆ ಹೊಡೆದಾರೆ, ತಲೆಗೆ ಹೊಡೆದಾರೆ, ಎದೆಗೆ ಹೊಡೆದಾರೆ, ಮರ್ಮಾಂಗಗೆ ಹೊಡೆದಾರೆ. ಏನು ಮಾನವೀಯತೆ? ಆಫೀಸಿಗೆ ಹೋದನ್ ಕರ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ದಾರೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದಾರೆ ಅವನನ್ನ ಯಾವ ಸ್ಥಿತಿಗೆ ತಂದಿದಾರೆ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ ಅವಳನ್ನು. ಈ ಎಲ್ಲವನ್ನ ನೋಡಿಯಾದ್ರೂ ಮನುಷ್ಯನನ್ನ ಆತನ ಕರ್ಮದಿಂದಲೇ ಅಳಿಬೇಕು ಅನ್ನೋದು ಅರಿವಾದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕುಟುಂಬಸ್ಥರ, ಯಾಕಂದರೆ ಮೃತರ ಕುಟುಂಬಸ್ಥರ ರೋಧನೆ, ಅವರ ಆಕ್ರಂದನ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಯಾಕಂದರೆ ಮನುಷ್ಯತ್ವ ಇರುವಂಥ ಯಾರೂ ಕೂಡ ಮಾಡಲಾರ್ದಂತಹ ಕೃತ್ಯವನ್ನು ಈತ ಎಸಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಆತನ ಈ ಹತ್ಯೆಗೀಡಾಗಿರುವಂತಹ ರೇಣುಕಾಸ್ವಾಮಿಯ ದೇಹದಲ್ಲಿ ಇರುವಂತಹ ಒಂದೊಂದು ಗಾಯವೂ ಕೂಡ ಯಾವ ಸ್ವರೂಪದ ಹಿಂಸೆ ನಡೆದಿದೆ ಅನ್ನುವಂಥ ಸಾಕ್ಷ್ಯವನ್ನು ಕೂಡ ಹೇಳ್ತಾ ಇರುವಂಥದ್ದು. ಡಾಕ್ಟರ್ ಮಹಾಬಲ ಶೆಟ್ಟಿಯವರೇ, ಇಲ್ಲಿ ಆತನನ್ನು ಎಷ್ಟು ಹೊತ್ತು ಟಾರ್ಚರ್ ಮಾಡಿದ್ದಾರೆ, ಯಾವ ಸ್ವರೂಪದಲ್ಲಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವೈಜ್ಞಾನಿಕವಾದಂತಹ ಸಾಕ್ಷ್ಯಗಳು ಇಲ್ಲಿ ಸಿಗೋದಕ್ಕೆಲ್ಲ ಅವಕಾಶಗಳು ಇದಾವ. ಮತ್ತು ಅಲ್ಲಿ ವಿಶೇಷವಾಗಿ ಸಿಗರೇಟ್ನಿಂದ ಸುಟ್ಟಿರುವಂಥದ್ದು, ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳಿದ್ದಾವೆ, ಬೆಲ್ಟಿಂದ ಹೊಡೆದಿದ್ದಾರೆ ಅನ್ನೋಂಥ ಆರೋಪಗಳಿದೆ. ಇದರ ಮಾರ್ಕ್ಸ್ ಆತನ ಡೆಡ್ ಬಾಡಿಯಲ್ಲಿ ಸಿಗುವಂಥ ಚಾನ್ಸಸ್ ಎಷ್ಟೆಷ್ಟು ಮಟ್ಟಿಗೆ ಇರುತ್ತೆ ಅಂತೇಳಿ? ಎಲ್ಲ ಮಾರ್ಕ್ 100% ಇರ್ತದೆ. ಎಲ್ಲ ಮಾರ್ಕ್ ಬೆಲ್ಟ್ ಅಲ್ಲಿ ಹೊಡೆದದ್ದು ಕ್ಲಿಯರ್ ಕಟ್ ಆಗಿರ್ತದೆ, ಕೈಯಲ್ಲಿ ಹೊಡೆದದ್ದು, ಸ್ಟಾಂಪಿಂಗ್, ಕಿಕ್ ಮಾಡಿದ್ದು. ಇದಕ್ಕೊಂದು ನಮ್ಮ ಫೊರೆನ್ಸಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಓವರ್ ಕಿಲ್ ಅಂತ ಹೇಳ್ತಾರೆ. ಬೇಕಾದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ದಾರೆ ಇವರು. ಇವ್ರು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೋರ್ ದೆನ್ 2 people, ಮೋರ್ ದೆನ್ 3 people, ಮೋರ್ ದೆನ್ 4 people, ಆ ತರ 3 ಜನ 4 ಜನ. ಯಾಕಂದ್ರೆ ಒಂದು ಬೆಲ್ಟ್, ಒಂದು ಕೈಯಲ್ಲಿ ಹೊಡೆದದ್ದು, ಒಂದು ಪೋಲಲ್ಲಿ ಹೊಡೆದದ್ದು, ಒಂದು ರಾಡಲ್ಲಿ ಹೊಡೆದದ್ದು, ಒಂದು ಶೂ ಅಲ್ಲಿ ಹಾಕಿ ತುಳಿದದ್ದು. ಸೊ ಈ ತರ ನಾವು ಕೌಂಟ್ ಮಾಡ್ಬೋದು ಎಷ್ಟು ಜನ ಇದ್ರಂತ ಆ ಗಾಯ ನೋಡಿ. ಓಕೆ. ಮತ್ತೆ ಟ್ರಾನ್ಸಾಕ್ಷನ್ ಎಷ್ಟು ಸಮಯ ಆಯ್ತು, ಎಷ್ಟು ಸರಿ ಟ್ರಾನ್ಸಾಕ್ಷನ್ ಆಯ್ತು ಅಂತ, 1 ಸರಿ, 10 ಸರಿ, 50 ಸರಿ, 60 ಸರಿ. ಸೊ ಆ ತರ ಇಂಜುರಿ ಬರ್ಕೊಂಡು ಹೋಗ್ತಾ 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 ಒಂದು 75 ಇಂಜುರಿ ಆದ್ರೆ ದೇ ಆರ್ ಆನ್ಸರೇಬಲ್. ಇನ್ನೊಂದು ಟೈಮ್ಸ್ ಇಸ್ ಡೆತ್ ಬಗ್ಗೆ ಸ್ವಲ್ಪ ಆಚೆ ಈಚೆ ಡಿಫೆನ್ಸ್ ಲಾಯರ್ ಸ್ವಲ್ಪ ಆಟ ಆಡಿಸ್ಬೋದು. ಬಟ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಟೈಮ್ಸ್ ಇಸ್ ಡೆತ್ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಸ್ಟ್ ಸೀನ್ ಥಿಯರಿ ಪ್ರಕಾರ ಮತ್ತೆ ಬಾಡಿ ಸಿಕ್ಕಿದ ಪ್ರಕಾರ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ 24 hours, ವಿದಿನ್ 24 hours. ಸೊ ಟೈಮ್ಸ್ ಇಸ್ ಡೆತ್ ಅಲ್ಲಿ ಸಹ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಆನ್ಸರ್ ಮಾಡ್ಬೋದಂತ ನನ್ನ ಅನಿಸಿಕೆ. ಅಂದ್ರೆ ಈಗ ಆತನನ್ನು ಹಿಡ್ಕೊಂಡು ಬಂದ ನಂತರ ಇವರು ಏನು ಫುಡ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಬಹುತೇಕ. ಯಾಕಂದ್ರೆ ಇವರು ಟಾರ್ಚರ್ ಮಾಡಿರುವಂತಹ ಸ್ವರೂಪವನ್ನು ನೋಡಿದ್ರೆ ಇವರು ಊಟ ತಿಂಡಿ ಕೊಡುವಂತಹ ವ್ಯಕ್ತಿಗಳ ರೀತಿಯಲ್ಲೂ ಕೂಡ ಕಾಣ್ತಾ ಇಲ್ಲ. ಯಾವುದೇ ಕ್ರಿಮಿನಲ್ಗಿಂತ ಕೆಟ್ಟದಾಗಿ ಇವರು ವರ್ತಿಸಿರುವಂತ ಕಾಣ್ತಾ ಇದೆ. ಹಿಂಗಾಗಿ ಇಂಜುರಿದು ಕಲರ್ ಚೇಂಜ್ ಆಗಿ ಗೊತ್ತಾಗ್ತದಲ್ಲ. ಅವರೊಂದು 3 ಗಂಟೆ ಹಿಂದೆ ಹೊಡೆದ ಇಂಜುರಿಯಲ್ಲಿ ಕನ್ಫ್ಯೂಷನ್ಸ್ ಕಲರ್ ಚೇಂಜ್ ಆಗಿರ್ತದೆ. ಓಕೆ. ಉದ್ದಿದ ಗಾಯ. ಓಕೆ. ಸೊ ಅದ್ರ ಬಗ್ಗೆ ಅದು ಬ್ಲೂಯಿಶ್ ಆಗಿ ಟರ್ನ್ ಆಗಿರ್ತದೆ. ಇವ್ರೀಗ ಚಿತ್ರದುರ್ಗದಲ್ಲಿ ಹೊಡೆದ ಗಾಯ ಬೆಂಗಳೂರು ಬರುವಾಗ 4-5 ಗಂಟೆ ಆದ್ರೂ ಆ ಗಾಯ ಆಲ್ಮೋಸ್ಟ್ ಬ್ಲೂ ಕಲರ್ ಆಗಿರ್ತದೆ. ಓಕೆ. ಸೊ ಇಟ್ಸ್ ಎ ವಾಟರ್ ಟೈಟ್ ಕೇಸ್. ಇದರಲ್ಲಿ ನನ್ನ ಪ್ರಕಾರ
ಯಾಕಂದ್ರೆ ಡಾಕ್ಟರ್ ಕರೆಕ್ಟ್ ಆಗಿ ಡಿಫೆಂಡ್ ಮಾಡ್ಬೇಕು ಕೋರ್ಟಲ್ಲಿ. ಮತ್ತೆ ಬೇರೆ ಏನು ಹೇಳಲಿಕ್ಕಿಲ್ಲ ಇದರಲ್ಲಿ ಯಾಕಂದ್ರೆ ಟ್ರಾನ್ಸಾಕ್ಷನ್ ತುಂಬಾ ಆಗಿದೆ. ಹೌದು, ಈಗ ನಾನು ಕೇಳ್ಪಟ್ಟೆ, ಈಗ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ, ಹೌದು, ವೆರಿ ಕ್ಲಿಯರ್ ಆಗಿ ಅಚ್ಚಾಗಿರ್ತದೆ, ಇಂಪ್ರಿಂಟ್ ಅಬ್ರೇಷನ್ ಇರ್ತದೆ, ಇಂಪ್ರಿಂಟ್ ಕನ್ಫ್ಯೂಷನ್ ಇರ್ತದೆ, ಮತ್ತೆ ಕಾಲಲ್ಲಿ ತೊಳೆದ ಯಾರ ಶೂ ಅಂತ ಸಹ ಗೊತ್ತಾಗ್ತದೆ. ಆ ಶೂ ಅನ್ನು ತೆಗೆದು ನೋಡಿದ್ರೆ ಆ ಅಚ್ಚು ಬಂದಿರ್ತದೆ. ಓಕೆ. ಈ ನಮ್ಮಲ್ಲಿ ಒಂದು 2-3 ಕೇಸ್ ಆಗಿತ್ತು, ಸೀಸರ್ಗಳು ಹಿಡಿದು ಹೊಡೆದು ನಾವು ಆ ಶೂ ಐಡೆಂಟಿಫೈ ಮಾಡಿ ಇದು ಶೂ ತೆಗೆದು ಫೋಟೋ ತೆಗೆದು ಅಚ್ಚು ತೆಗೆದು ಕೊಟ್ಟಿದ್ದೇವೆ. ಕಡೆಗೆ ಆ ಶೂ ಯಾರ್ದಂತ ಹಿಡ್ಕೊಂಡು ಪೊಲೀಸರು ಹಿಡಿದಿದ್ದಾರೆ. ಪರ್ಟಿಕ್ಯುಲರ್ ಶೂನ ಅಚ್ಚು ಕೂಡ ಸಿಗುತ್ತೆ ಬಾಡಿಯಲ್ಲಿ, ತೆಗಿಬಹುದು. ಅಚ್ಚು ಖಂಡಿತ ಇರ್ತದೆ, ಅದನ್ನು ತೆಗಿಬಹುದು, ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು ಅಚ್ಚನ್ನು. ಓಕೆ 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 ಓಕೆ. ಮತ್ತೆ ಗೋಡೆಗೆ ತಳ್ಳಿದ್ದಾರೆ ಅಂತ ಹೇಳಿ, ಗೋಡೆಗೆ ಕೂಡ ಆತನನ್ನ ತಳ್ಳಿದ್ರೆ ಅಲ್ಲಿ ಖಂಡಿತ ರಕ್ತ ಇರ್ತದಲ್ಲ ಗೋಡೆಯಲ್ಲಿ. ಆ ಗೋಡೆಯಲ್ಲಿ ರಕ್ತ ಇರ್ತದೆ. ಈಗ ಒಂದು ಲುಮಿನಲ್ ಟೆಸ್ಟ್ ಮಾಡಿ ರಾತ್ರಿ ಮಾಡಿರ್ಬೋದು, ಇವತ್ತು ಬೆಳಿಗ್ಗೆ ಅಥವಾ ನಿನ್ನೆ ಇವತ್ತು ರಾತ್ರಿ ಮಾಡಬಹುದು ಅವರು. ಆ ಲುಮಿನಲ್ ಟೆಸ್ಟ್ ಅಲ್ಲಿ ಎಲ್ಲೆಲ್ಲಿ ರಕ್ತ ಬಿದ್ದದ್ದು ಎಲ್ಲ ಗೊತ್ತಾಗ್ತದೆ. ಅದೇ ಕ್ರೈಮ್ ಸೀನ್ ಅನ್ನ ಇವರು ಡಿಸ್ಟ್ರಾಯ್ ಮಾಡಿ, ಈಗ ಬಾಡಿನೇ ತಗೊಂಡು ಬಂದು ಬಿಸಾಕಿದವರು ಅಲ್ಲೂ ಕೂಡ ಕ್ಲೀನ್ ಮಾಡುವಂತ ಪ್ರಯತ್ನವನ್ನ ಮಾಡಿ, ಅವ್ರು ಎಷ್ಟು ಕ್ಲೀನ್ ಮಾಡಿದ್ರು ರಕ್ತ ಇರ್ತದೆ. ನಿಮ್ಮ ಲುಮಿನಲ್ ಟೆಸ್ಟ್ ಅಲ್ಲಿ ರಕ್ತ ಬಂದೇ ಬರ್ತದೆ. ಅವ್ರೇನು ವೈಟ್ ಪೇಂಟ್ ಹಾಕ್ಲಿಕ್ಕಿಲ್ಲ, ವೈಟ್ ವಾಶ್ ಮಾಡ್ಲಿಕ್ಕಿಲ್ಲ. ಹೌದು, ಇನ್ನು ಜಸ್ಟ್ ಅದ ನೀರಾಕಿ ತೊಳೆದಿರ್ಬೋದು. ಹೌದು, ನೀರಾಕಿ ತೊಳೆದ್ರು ಲುಮಿನಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಕಾಣ್ತದೆ. ಓಕೆ. ಈಗ ವೆಪನ್ಸ್ ಅವ್ರು ಯೂಸ್ ಮಾಡಿರುವಂತದ್ದು ಲೈಕ್ ಅಂದ್ರೆ ರಾಡ್ ಇರ್ಬೋದು ಅಥವಾ ಇನ್ನು ಮರದ ಪೀಸ್ ಅಲ್ಲಿ ರೋಡ್ ಬೇಕಂತಿಲ್ಲ, ಅವ್ರು ಬೆಲ್ಟ್ ಅಲ್ಲಿ ಹೊಡೆದು ದಟ್ ಇಸ್ ಎ ವೆಪನ್. ಶೂ ಅಲ್ಲಿ ಹೊಡೆದು ದಟ್ ಇಸ್ ಎ ಹ್ಯೂಮನ್ ಆರ್ಮ್, ಒಂದು ವೆಪನ್, ಒಂದು ಮನುಷ್ಯನ ಕೈಯೇ ಒಂದು ವೆಪನ್. ಈಗ ಮೈಕ್ ಟೈಸನ್ ನಮ್ಗೆ ಹೊಡೆದ್ರೆ ನಾವು ಸತ್ತೇ ಹೋಗ್ತೇವೆ. ಹೌದು. ಡಿ ಬಾಸ್ 6 ಫೀಟ್ 2 ಇಂಚು 100 kg ಮನುಷ್ಯ ಹೋಗಿ ಆ ನಲಪೇತರಲ್ಲಿ ಹೊಡೆದ್ರೆ ಏನಾಗ್ಬೋದು? ಹೌದು. ಅವ ಸ್ವಾಮಿ ಒಂದು 50 kg 40 kg ಇರ್ಬೋದು ಅವರು. ಹೌದು. ಈ ಅಮೌಂಟ್ ಆಫ್ ಇದು ಏನು ಅಲ್ಲಿ ಪ್ರೆಷರ್ ಅಥವಾ ಆ ಶಕ್ತಿಯ ಪ್ರಯೋಗ ಏನಾಗಿರುತ್ತೆ ಅದು ಇಂತಹ ವ್ಯಕ್ತಿಯಿಂದ ಆಗಿರಬಹುದು ಅನ್ನೋದನ್ನ ಅಂದಾಜಿಸೋದಕ್ಕೆ ಅವಕಾಶ ಇದೆಯಾ ಅದರಲ್ಲಿ? ಅಲ್ಲ, ಡಿಸ್ಪ್ರಪೋರ್ಷನೇಟ್ ಅಮೌಂಟ್ ಆಫ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಇವರು. ಓಕೆ. ಅವರ ಸೈಜಿಗೆ ತಕ್ಕಂತ ಜನರು ಹೊಡೆದಿದ್ರೆ ಬೇರೆ ಆಗ್ತಿತ್ತು. ಇದು ಓವರ್ ಸೈಜ್ ಪೀಪಲ್ ಒಂದು 50 kg 100 kg ಅವರು 50 kg ಹೊಡೆದಿದ್ದಾರೆ. ಅದೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಮನುಷ್ಯನಿಗೆ ಒಂದು ಮುಖಕ್ಕೆ ಕೊಡ್ತಾರೆ ಹಲ್ಲು ಉದ್ದುರೆ ಹೋಗ್ತದೆ. ಹೌದು. ಈಗ ಒಂದು 100 kg ಅವರಿಗೆ 100 kg ಹೊಡೆದ್ರೆ ಹಲ್ಲು ಉದುರಿ ಹೋಗುದಿಲ್ಲ. ಆದ್ರೆ 50 kg ಅವರಿಗೆ 100 kg ಹೊಡೆದ್ರೆ ಮಾಸ್ ಇಂಟು ವೆಲಾಸಿಟಿ ಹಲ್ಲು ಉದುರಿ ಹೋಗ್ತದೆ. ದವಡೆ ಫ್ರಾಕ್ಚರ್ ಆಗಿರ್ಬೋದು. ಗೋಡೆಗೆ ಹೊಡೆದಿದ್ರೆ ಅವರು ಬೆನ್ನು ಮೂಳೆ ಎಲ್ಲ ಹೊಡೆದೋಗಿರ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಪ್ರಾಪರ್ಲಿ. ಸಂಜೀವ್ ಬಡಸ್ಕರ್ ಅವರೇ, ಇಲ್ಲಿ ಇಂತಹ ಪ್ರಕರಣಗಳಲ್ಲಿ ಯಾಕಂದರೆ ಇರೋದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳೇ ಆಗಿರುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಕೂಡ ಬಹಳ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇದ್ದೇ ಇರುತ್ತೆ ಅನ್ನುವಂಥದ್ದು ಒಂದು ಅಂಶ. ಈ ನಿಟ್ಟಿನಲ್ಲಿ ನೋಡಿದಾಗ ದರ್ಶನ್ ಮೇಲಿನ ಇಂತಹ ಆರೋಪಗಳನ್ನು ಸಾಬೀತುಪಡಿಸುವಂಥದ್ದು ತನಿಖಾಧಿಕಾರಿಗಳ ಮೇಲಿನ ಜವಾಬ್ದಾರಿ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತೇಳಿ? ತನಿಖಾಧಿಕಾರಿಗಳದ್ದು ಭಾಳ ಅತ್ಯಂತ ಒಳ್ಳೆಯ ರೋಲ್ ಇದೆ ಇದರಲ್ಲಿ. ತನಿಖಾಧಿಕಾರಿಗಳು ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಹೇಳಿದಾಗೆ ಡಾಕ್ಟರ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು, FSL ಮಾದರಿಯ ರಕ್ತದ ಕಲೆಗಳನ್ನು ಕಲೆಕ್ಟ್ ಮಾಡಬೇಕು. ಹೀಗಾಗಿ ಒಳ್ಳೆಯ ತನಿಖಾಧಿಕಾರಿಗಳಿದ್ದರೆ ಇದರಲ್ಲಿ ದರ್ಶನ್ಗಿರ್ಬೋದು ಇನ್ನುಳಿದವರಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಶಿಕ್ಷೆ ಆಗೋದು ಶತಸಿದ್ಧ. ಯಾಕಂದ್ರೆ ಸಾಕಷ್ಟು ಸಾಂದರ್ಭಿಕ ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಅವರ ಮೊಬೈಲ್ ಲೊಕೇಶನ್ ಇರ್ಬೋದು, ಆಮೇಲೆ ಈಗಾಗಲೇ ಮಾತಾಡಿದ ಹಾಗೆ ಅವ್ರದ ಅನುಮಾನಗಳಿರ್ತವೆ. ಸಂಜೀವ್ ಬಡಸ್ಕರ್ ಅವರೇ, ಅಂದ್ರೆ ಲೈಕ್ ಅವ್ರು ಅಲ್ಲಿ ಇರ್ಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ಓಕೆ ಅವ್ರು ಬಂದಿದ್ರು, ಕರೆಸಿದ್ರು, ಹೌದು ಏನೋ ಒಂದೆರಡು ಏಟು ಹೊಡೆದ್ರು, ನಂತರ ಅವ್ರು ಹೋಗಿದ್ರು, ಅವ್ರಿಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಅಲ್ಲ, ಇನ್ನು ತನಿಖೆಯಿಂದ ಗೊತ್ತಾಗಬೇಕು ಇವ್ರ ರೋಲ್ ಏನು, ದರ್ಶನದ ರೋಲ್ ಏನು, ಮತ್ತು ಇನ್ನೊಬ್ಬರದ್ದು ರೋಲ್ ಏನು, ಯಾರು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ಅನ್ನೋದನ್ನು ಅವರ ಸ್ವಇಚ್ಛಾ ಹೇಳಿಕೆಯನ್ನು ಪಡೆಯೋದ್ರ ಮುಖಾಂತರ ತನಿಖಾಧಿಕಾರಿಗಳು ಅದನ್ನು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ.
ದರ್ಶನದ ರೋಲ್ ಈಗೇನೋ ಹೇಳ್ತಾ ಇರ್ಬೋದು, ನಾನು ಅಲ್ಲಿ ಇರಲಿಲ್ಲ, ನಾನು ಹೊಡೆದಿಲ್ಲ, ಬರೀ ಹೆದರಿಸಿದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು. ನಾನು ಒಂದು ಏಟ್ ಹೊಡೆದು ಬಂದೆ ಮತ್ತೊಂದು ದಿವಸ ಮತ್ತೊಂದು ಸ್ಟೇಟ್ಮೆಂಟ್ ಬಂತು. ಹೀಗಾಗಿ ಅವ್ರದ್ದು ಹೇಳಿಕೆಗಳು ಗೊಂದಲಮಯವಾಗಿದ್ದಾವೆ. ಹೀಗಾಗಿ ತನಿಖೆಯಿಂದ ಗೊತ್ತಾಗಬೇಕು ವಾಟ್ ಈಸ್ ದಿ ರೋಲ್ ಆಫ್ ದರ್ಶನ್. ದರ್ಶನ್ ಹೊಡೆದಿದ್ದರಿಂದನೂ ಅವರು ಸತ್ತಿರಬಹುದಲ್ಲ. ಹೀಗಾಗಿ ಎಲ್ಲರದು ಮೇಲೆ ಸೆಕ್ಷನ್ಗಳು 302 ಮತ್ತು 201 ಸಾಕ್ಷಿ ನಾಶ ಇರ್ಬೋದು ಮತ್ತು ಕೊಲೆ ಪ್ರಕರಣ ಗಂಭೀರವಾದ ಪ್ರಕರಣ ಇರೋದರಿಂದ ಅತ್ಯಂತ ಹೇಯ ಕೃತ್ಯ ಇದು ಅನ್ನಿಸ್ತಾ ಇದೆ. ಓಕೆ ಸಂಜೀವ್ ಅವರ, ಅದರಲ್ಲಿ ನಾಗರಾಜ್ ಅವರೇ ಈಗ ಮತ್ತು ಅವನ ವಾಹನವನ್ನು ಅಲ್ಲಿ ಬಂದು ಹೋಗಿದೆ. ಹೌದು ನಾಗರಾಜ್ ಅವರು, ಇಲ್ಲಿ ಡೆಡ್ ಬಾಡಿ ರಿಕವರಿ ಆದ ತಕ್ಷಣನೇ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿರ್ತಾರೆ ಅಥವಾ ಈ ಕೇಸ್ ಇನ್ವೆಸ್ಟಿಗೇಷನ್ ಆದ ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಕೇಸ್ ತಗೊಳ್ತಾರೆ ಫಸ್ಟಿಗೆ, ಅದ್ರ ಮೇಲೆ ಮಾಜರ್ ಬರೀತಾರೆ. ಹೌದು, ಡೆಡ್ ಬಾಡಿ ಮಾಜರ್ ಸ್ಪಾಟಲ್ಲೇ ಮಾಡ್ತಾರೆ. ಸ್ಪಾಟಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಅಜ್ಮಾಚ್ ಮಾಡ್ತಾರೆ. ಜೊತೆಗೆ ಬಾಡಿನ ಥರೋ ಎಕ್ಸಾಮಿನೇಷನ್ ಮಾಡ್ತಾರೆ. ಅಲ್ಲಿ ತಲೆಯಿಂದ ಕಾಲವರೆಗೂ ಏನು ಒಂದೇ ಕ್ಲೀನಾಗಿ ಬಾಡಿ ಸಿಕ್ಕಾಗ ಇದು ಯಾರು ಮಾಡಿದ್ದು ಅಂತ ಗೊತ್ತಿರಲಿಲ್ಲ. ಬೇಡ, ನನಗೆ ಯಾರೋ ಒಬ್ಬ ಪಾಪ ಸೆಕ್ಯೂರಿಟಿ ಗಾರ್ಡೇನ ಇನ್ಫಾರ್ಮ್ ಮಾಡ್ತಾನೆ. ಹೌದು, ಇನ್ಫಾರ್ಮ್ ಮಾಡಿದ್ಮೇಲೆ ಇಟ್ಸ್ ದಿ ಡ್ಯೂಟಿ ಆಫ್ ದಿ ಸ್ಟೇಷನ್ ಹೌಸ್ ಆಫೀಸರ್ ಟು ಟೇಕ್ ಕಾಗ್ನಿಸೆನ್ಸ್ ಬಿಕಾಸ್ ಸೀರಿಯಸ್ ಅಫೆನ್ಸ್. 302, 201ಗೆ ತಗೊಳ್ತಾರೆ. ಹೌದು, ತಗೊಂಡ್ಮೇಲೆ ಅವ್ರು ಮೊಟ್ಟ ಮೊದಲನೇ ದಿನ FIR ಕಳಿಸಿದ ಮೇಲೆ ಕೋರ್ಟ್ಗೆ ಅವರು ಇದ್ರ ಮೇಲೆ ಎಣಮಾಜರ್ ಮಾಡಬೇಕು. ಮಾಡೋ ಸಂದರ್ಭದಲ್ಲಿ ಅದರ ಮೇಲೆ ಇರ್ತಕ್ಕಂಥ ಎಲ್ಲ ಗಾಯಗಳನ್ನು ಮತ್ತು ಬೇರೆ ಏನಾದರೂ ಸಿಕ್ಕಿದರೆ ಅದು ಸುತ್ತ ಅದನ್ನು ಅಮಾನತುಪಡಿಸ್ಕೊಳ್ಬೇಕು. ಅದನ್ನು ಗಾಯಗಳನ್ನ ನೋಟ್ ಮಾಡಬೇಕು, 1, 2, 3 ಅಂತ ತಲೆಯಿಂದ ಕೆಳಗಡೆ ಕಾಲ್ವರೆಗೂ ತಗೋಬೇಕು ಸಿಸ್ಟಮ್ಯಾಟಿಕ್ಕಾಗಿ. ತಗೊಂಡಾಗ ಯಾವ ಇಂಜುರಿ ಯಾವ ಥರ ಇರ್ತದೆ ಅಂತ ಫೋಟೋಗ್ರಫಿ ಮಾಡಿಸ್ತಾರೆ. ಇವ್ರಿಗೂ ಕರೆಸ್ತಾರೆ, FSLನವ್ರಿಗೂ ಸ್ಪಾಟಿಗೆ ಕರೆಸ್ತಾರೆ. ಬಿಕಾಸ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋಕ್ಕೆ ಅವರು ಎಕ್ಸ್ಪರ್ಟ್ ಇರ್ತಾರೆ. ಡಾಗ್ ಸ್ಕ್ವಾಡ್ ಕರೆಸ್ತಾರೆ. ಹತ್ತಿರದಲ್ಲೇ ಯಾರಾದರೂ ಇದ್ದರೆ ಅದನ್ನು ಟ್ರೇಸ್ ಮಾಡ್ಬೋದು, ಯಾಕಂದರೆ ಹ್ಯಾಂಡಲ್ ಮಾಡಬೇಕಲ್ಲ. ಇದೆಲ್ಲ ಮಾಡಿರ್ತಾರೆ. ಜೊತೆಗೆ ಫೋಟೋಗ್ರಫಿ ಭಾಳ ಮುಖ್ಯ. ನಾಳೆ ದಿವಸ ಬಾಡಿ ಸಿಕ್ಕಲ್ಲಲ್ಲ, ಫೋಟೋ ಈಸ್ ಅ ಥಿಂಗ್, ಏನೋ ಯಥಾವತ್ತಾಗಿ ಇಟ್ ಸ್ಪೀಕ್ಸ್ ಬೈ ಇಟ್ ಸೆಲ್ಫ್. ಇದು ಮಾಡಿರ್ತಾರೆ. ಜೊತೆಗೆ ಭಾಳ ಮುಖ್ಯವಾದಂದರೆ ಡಾಗ್ ಸ್ಕ್ವಾಡ್ ಕೂಡ. ಆಮೇಲೆ ಇಂಜುರೀಸು ಕೆಲವೆಲ್ಲ ಹಾಕುವಾಗ ಒಂದು ಇಂಜುರಿ ಇದ್ದರೆ ಹಾಕಿದ ಮೇಲೆ ಕೆಲವೆಲ್ಲ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಓಪನ್ ಚಪ್ಪಲಿದು ಇದೆಲ್ಲರ ಮಾರ್ಕ್ ಕೂಡ ಇದು ಮಾಡೋದು ಅವೆಲ್ಲವೂ ಕೂಡ ಹೌದು. ಈಗ ಆಗಿರುತ್ತೆ ಅಂತ ಲೊಕಾಟ್ಸ್ ಥಿಯರಿ ಪ್ರಿನ್ಸಿಪಲ್ ಏನು ಹೇಳುತ್ತೆ, ವೆನ್ ಅನದರ್ ಆಬ್ಜೆಕ್ಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ಅಂದರೆ ದಿಲ್ ಬಿ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಅಂತ. ಹೌದು. ಈಗ ಅವ್ರು ಹೇಳೋ ಪ್ರಕಾರ ಗೋಡೆಗೆ ದಬ್ಬಿದ್ದಾರೆ. ಹೌದು. ಗೋಡೆಗೆ ದಬ್ಬಿದಾಗ ಬಟ್ಟೆಗಾದರೂ ತಗೊಳ್ಬೇಕು ಅಥವಾ ಬಟ್ಟೆಗಳನ್ನು ಕೂಡ ಸೀಸ್ ಮಾಡಬೇಕು ಇಲ್ಲಿ. ಹೌದು. ಅದನ್ನು ಕೂಡ ಡಸ್ಟ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡಿ ಅದರಲ್ಲೇನಾದರೂ ಮೆಟೀರಿಯಲ್ ಪೇಂಟಿಂಗ್ ಮೆಟೀರಿಯಲ್ ಇದ್ದರೆ ಅದನ್ನು ಟ್ಯಾಲಿ ಮಾಡಬೇಕು. ಇದು ಭಾಳ ಸಿಸ್ಟಮ್ಯಾಟಿಕಾಗಿ ಮಾಡೋವಂಥ ಕೆಲಸ ಇದೆ ಇಲ್ಲಿ. ಅದ್ರ ಜೊತೆಗೆ ಅನಿಮಲ್ ಬೈಟ್ ಏನಾದರೂ ಇದ್ದರೆ ಆಫ್ಟರ್ವರ್ಡ್ಸ್, ಯಾಕೆಂದರೆ ಮುಖ ಕಾಣ್ದಂಗೆ ಮಾಡಿದಾರಂತ. ಹೌದು ಹೌದು. ವಾಸ್ ಇಟ್ ಎ ಪೋಸ್ಟ್ ಮಾರ್ಟಲ್ ಇಂಜುರಿ ಆರ್ ಎ ಆಂಟಿಮಾರ್ಟಲ್? ಓಕೆ. ಆಂಟಿಮಾರ್ಟಮ್ ಇದ್ದರೆ ದಟ್ ಈಸ್ ಕಾಸ್ಡ್ ಬೈ ದಿ ಅಕ್ಯೂಸ್ ಪರ್ಸನ್ಸ್, ಅಲ್ಲಿ ಟು ಹ್ಯಾವ್ ಬಿನ್ ಕಾಸ್ಡ್ ಬೈ ದಿ. ಪೋಸ್ಟ್ ಮಾರ್ಟಮ್ ಇಂಜುರಿ ಇದ್ದರೆ ಅದು ಇಂಜುರಿ ಪೋಸ್ಟ್ ಮಾರ್ಟಮ್ ಅದು ಆಂಟಿಮಾರ್ಟಮ್, ಬಟ್ ಇಸ್ ಎ ಟೈಮ್ ಅದೆಲ್ಲ ತಗೊಳ್ಳೇಬೇಕು. ಓಕೆ. ಇಟ್ಸ್ ಎ ಮಸ್ಟ್. ಹಾಗೆ ಮಾಡಿದಾಗ ಡೆಡ್ ಬಾಡಿ, ಯಾಕೆಂದರೆ ಒಂದು ಸಾರಿ ಡಿಸ್ಪೋಸ್ ಮಾಡಿದರೆ ಸಿಕ್ಕೋಲ್ಲ ಮತ್ತೆ. ಇಲ್ಲ ಬೇರೆ ಫಾರಿನ್ ಕಂಟ್ರೀಸ್ ಥರ ನಿಮಗೆ ತರೋ ಇನ್ವೆಸ್ಟಿಗೇಷನ್ ಆಗೋವರೆಗೂ ಇಟ್ಕೊಂಡು ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ಆ ಥರ ನೋಡಿದ್ರೆ ಎಲ್ಲ ತುಂಬೋಗ್ಬಿಡುತ್ತೆ. ಸೊ ಅದೊಂದು ಡಿಸಡ್ವಾಂಟೇಜ್ ನಮ್ಮಲ್ಲಿದೆ. ಇಲ್ಲ ಅಂದರೆ ತರೋ ಇನ್ವೆಸ್ಟಿಗೇಷನ್ ಆಗೋ ತನಕ ಕೊಡಲೇಬಾರ್ದು ಈ ಥರದ ಕೇಸ್ಗಳು. ಯಾಕೆಂದರೆ ಐ ಪ್ರೊಫೈಲ್ ಕೇಸ್ ಇದು, ಜೊತೆಗೆ ಐ ಪ್ರೊಫೈಲ್ ಅಕ್ಯೂಸ್ಡ್ ಇದ್ದಾನೆ. ಆದ್ದರಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಸಾಕ್ಷಿ ನಾಶ ಆಗದಾಗೆ ನೋಡ್ಕೋಬೇಕು. ಸಾಕ್ಷಿ ನಾಶ ಆಗದಾಗೆ ಅಂದರೆ ಎಲ್ಲಿಂದ ಸಿಗುತ್ತೆ? ಫಸ್ಟ್ ಪ್ರೈಮರಿ ಎವಿಡೆನ್ಸ್ ಸಿಕ್ಕೋದೇ ನಮಗೆ ಡೆಡ್ ಬಾಡಿಯಿಂದ. ಈಗ ಹೇಳಿದರು, FSLನವ್ರು ಹೇಳಿದರು, ನಮ್ಮ PP ಅವರು ಹೇಳಿದರು, ಎಲ್ಲ ಹೇಳಿದರು. ಹೇಳಿದ್ದು ಒಂದೇ, ಸಾಕ್ಷಿ ಚೆನ್ನಾಗಿರೋ ಗಟ್ಟಿ ಸಾಕ್ಷಿ, ಗುಡ್ ಎವಿಡೆನ್ಸ್ ಅಂತೀವಿ ನಾವು ಅದಕ್ಕೆ. ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಗುಡ್ ಎವಿಡೆನ್ಸ್. ವಿಚ್ ಈಸ್ ಗುಡ್ ಎವಿಡೆನ್ಸ್? ನೀವು ಹೇಳಿದ್ರಿ ಸೈಂಟಿಫಿಕ್ ಎವಿಡೆನ್ಸ್ ಎ ಗುಡ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಸ್ ಎ ಗುಡ್ ಎವಿಡೆನ್ಸ್, ಫೋಟೋಗ್ರಫಿ ಅಗೈನ್ ಈಸ್ ಎ ಗುಡ್ ಎವಿಡೆನ್ಸ್. ಇವೆಲ್ಲ ಜೊತೆಗೆ ಅದರ್ ಸರ್ಕಮ್ಸ್ಟೆನ್ಸಸ್. ಈಗ ಸೈಂಟಿಫಿಕ್ ಎವಿಡೆನ್ಸನ್ನ ನಾವು ಚಿತ್ರದುರ್ಗದಲ್ಲಿ ನೋಡಿದ್ವಿ, ನೆಕ್ಸ್ಟ್ ಚೆಕ್ ಪೋಸ್ಟಲ್ಲಿ ನೋಡಿದ್ವಿ, ಕನ್ಸಿಕ್ವೆಂಟ್ ನೋಡಿದ್ವಿ, ಈ
ಸೊ ಕಾಲ್ಡ್ ಗೋಡನ್ ಅಂತ ಹೇಳ್ತಾರಲ್ಲ, ಅಲೆಜೆಡ್ ಪ್ಲೇಸ್ ಆಫ್ ಅಫೆನ್ಸ್, ಅಲ್ಲಿ ನೋಡಿದ್ದೀವಿ ಟೈಮ್. ಈ ಡಿಸ್ಪೋಸಲ್ ಆಗಬೇಕಾದ್ರೆ ಅಲ್ಲಿಂದ ತಿರುಗಿ ತೆಗಿಬೇಕಲ್ಲ. ಹೌದು. ಸೊ ದಟ್ ಈಸ್ ದಿ ಲಾಸ್ಟ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಆಗ ನೀವು ಸುರುಳಿ ಆಕಾರವಾಗಿ ರಿವರ್ಸ್ ಗೇರಲ್ಲಿ ಹೋಗ್ಬೇಕು ಇನ್ವೆಸ್ಟಿಗೇಷನ್. ಹಾಗೆ ನೋಡ್ತಾ ಬಂದರೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಲಾಸ್ಟ್. ಅವ್ರ ಬಾಡಿನ ಡಿಸ್ಪೋಸ್ ಮಾಡೋರಿಗೂ ಕೂಡ CCTVಗಳು ಸಿಕ್ಕೇ ಸಿಗುತ್ತೆ. ಯಾಕಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಆ ರೂಟಲ್ಲಿ ಏನು ಬಂದಿದ್ದಾರೆ ಅಂತ ಹೇಳ್ತಾರೆ, ಎಷ್ಟು TV ಇದೆ ಫಸ್ಟ್ ನೋಡಿ, ಎಲ್ಲದರದ್ದು ಎಕ್ಸ್ಟ್ರಾಕ್ಟ್ ತೊಗೊಳ್ಬೇಕು, ಎಲ್ಲದೂ ತೊಗೊಳ್ಬೇಕು. ಯಾಕಂದರೆ ಲಿಂಕ್ ಮಾಡೋದು ಏನು, ಆ ಒಂದು ಟ್ರಾಫಿಕ್ ಅಂತ ಹೇಳ್ತೀನಿ ನಾನು. ಹೌದು. ಆ ಟ್ರಾಫಿಕ್ ಈಸ್ ಎ ಮಸ್ಟ್. ಯಾಕೆಂದರೆ ಇದೇ ಜನ ಮಾಡಿದ್ದಾರೆ, ಇದೇ ಕನೆಕ್ಟೆಡ್ ಮಾಡಿದ್ದಾರೆ. ಕನ್ವಿಕ್ಷನ್ ಆಗೋದಕ್ಕೆ ಅವಕಾಶ ಜಾಸ್ತಿ ಇದೆ ಹೇಳಿದರು. ಅವ್ರದ್ದು ವೀಕ್ ಎವಿಡೆನ್ಸ್ ಎಲ್ಲಿ ಬಂತು? ಸ್ಟ್ರಾಂಗ್ ಮೋಟಿವ್ ಇದೆ. ಓಕೆ. ವಾಟ್ ಈಸ್ ಎ ಮೋಟಿವ್? ಪ್ಯಾರಾಮರ್. ಹೌದು. ನೋಡಿ, ಈ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತಾರೆ, ಅದಕ್ಕಿಂತ ಥಿಕ್ಕರ್ ಇದು ಲವ್ ಆ್ಯಂಡ್ ಅಫೆಕ್ಷನ್. ಅದು ಇನ್ಸಪರಬಲ್. ಆದ್ದರಿಂದ ದಟ್ ಈಸ್ ಎ ವೆರಿ ಸ್ಟ್ರಾಂಗ್ ಮೋಟಿವ್. ಆ್ಯಂಡ್ ಅವ್ರ ಪ್ರೆಸೆನ್ಸ್ ಇದೆ. ಆ್ಯಸ್ ಪರ್ ಎವಿಡೆನ್ಸ್ ಕಲೆಕ್ಟೆಡ್ ಸೋ ಫಾರ್, ಅವ್ರದ್ದು ಪ್ರೆಸೆನ್ಸ್ ಇದೆ. ಹೌದು. Who is the most beneficiary? Who is the most wanted that he should be disposed of this way ಅಂತ? ಹೌದು. That lady and the none other than the so-called hero. ಎಸ್ ನಾಗರಾಜ್ ಅವರೇ, ಹಾಗೆಯೇ ಸಂಜೀವ್ ಬಡಸ್ಕರ್ ಅವರೇ, ಡಾಕ್ಟರ್ ಮಹಾಬಲ್ ಶೆಟ್ಟರೆ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಇಂತಹ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕಾಗಿರುತ್ತದೆ. ಆ ಕೆಲಸವನ್ನು ಸರ್ಕಾರವು ಕೂಡ ಮಾಡಬೇಕಾಗಿರುತ್ತದೆ. ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಬೇಕಾಗಿರೋದು, ಯಾವುದೇ ಒತ್ತಡಗಳಿಗೆ ಮಣಿಯದೆ ಮಾಡಬೇಕಾಗಿರುತ್ತದೆ ಸರ್ಕಾರದ ಕೆಲಸ. ನಮಸ್ಕಾರ.